ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಕೊಡತಿ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು, ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 22 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಇವರೀಗ 3ನೇ ಬಾರಿ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅವರ ಒಂದು ಸಾಮಾಜಿಕ ಜೀವನದಲ್ಲಿ ಪ್ರಾರಂಭದಲ್ಲಿ ಜೈ ಭೀಮ ಕನ್ನಡ ಕ್ರೀಡಾ ಯುವಕ ಸಂಘವನ್ನು ಕಟ್ಟಿ ಅಲ್ಲಿಂದ ಒಂದು ಸೇವೆಯನ್ನು ಪ್ರಾರಂಭಿಸಿ, ಜೊತೆಗೆ ಡಾಕ್ಟರ್ ರಾಜ್ ಮತ್ತು ರಮೇಶ್ ಅಣ್ಣ ಅಭಿಮಾನಿ ಬಳಗ ಸುಲಿಕುಂಟೆ ಈ ಒಂದು ಸಂಘವನ್ನು ಕೂಡ ಸ್ಥಾಪನೆ ಮಾಡಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಜೊತೆಗೆ ಭಾರತೀಯ ಜನತಾ ಪಾರ್ಟಿಯ ವಾರ್ಡ್ ಅಧ್ಯಕ್ಷರಾಗಿ ಕೂಡ ಒಂದು ಸುಲಿಕುಂಟೆ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಒಂದು ಜಿಲ್ಲಾ ಪಂಚಾಯತ್ ಡಿಪ್ಯೂಟಿ ಕ್ಯಾಂಡಿಡೇಟ್ ಕೂಡ, ಕೆಲವೇ ಒಂದು ಮತಗಳ ಅಂತರದಲ್ಲಿ ಅವರು ಒಂದು ಸೋಲನ್ನು ಕೂಡ ಅನುಭವಿಸಿರ್ತಾರೆ. ಜೊತೆಗೆ ಮಿಲ್ಕ್ ರೀಡ್ ಕೋಆಪರೇಟಿವ್ ಸೊಸೈಟಿ ಸುಲಿಕುಂಟೆ ಇದರಲ್ಲಿ 3 ಬಾರಿ ಅವರು ಒಂದು ನಿರ್ದೇಶಕರಾಗಿ, ಈಗ ಹಾಲಿ ಉಪಾಧ್ಯಕ್ಷರಾಗಿ ಕೂಡ ಒಂದು ಸೇವೆಯನ್ನು ಸಲ್ಲಿಸ್ತಾ ಬರ್ತಿರುವಂತಹ ಈ ಭಾಗದ ಎಲ್ಲ ಜನರು ಅವರಿಗೆ ಪ್ರೀತಿಯಿಂದ ಬಾಬು ಸರ್ ಅಂತಾನೆ ಕರೀತಾರೆ. ಶ್ರೀಯುತ ಎಸ್ ನಾರಾಯಣ ಸ್ವಾಮಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ, ಎಲ್ಲರಿಗೂ ನಮಸ್ತೆ. ಬಾಬು ಸರ್, ಈ ಭಾಗದ ಜನರ ಪ್ರೀತಿಯ ನಾಯಕ ತಾವು, ಸಾಕಷ್ಟು ಚಿರಪರಿಚಿತರು. ಸುಮಾರು ಒಂದು 22 ವರ್ಷದಿಂದ ಸಮಾಜ ಸೇವೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ. ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತೇಳಿ. ನನ್ನನ್ನು ಎಲ್ಲರೂ ಬಾಬು ಬಾಬು ಅಂತ ಕರೀತಾರೆ. ಬಾಬು ಅನ್ನೋ ಹೆಸರೇ ಇಲ್ಲಿ ಪ್ರಚಲಿತವಾಗಿದೆ. ಓಕೆ. ನಮ್ಮ ತಂದೆ ಹೆಸರು ಶಂಭಯ್ಯ, ನಮ್ಮ ತಾಯಿ ಹೆಸರು ಜಯಮ್ಮ. ನಮ್ಮ ತಂದೆ ತಾಯಿಗೆ ನಾನು 3ನೇ ಮಗನಾಗಿ ಜನನವನ್ನ 1972ರಲ್ಲಿ ಅವರ ಇದರಲ್ಲಿ ಜನನವಾಗಿರ್ತೀನಿ. ನನ್ನ ವಿದ್ಯಾಭ್ಯಾಸ SLCಯನ್ನ ಮಾಡಿರ್ತೀನಿ. ಓಕೆ. ಎಲ್ಲ ಯುವಕರದ್ದು ಒಂದು ಆಸೆ ಇರ್ತದೆ, ನಾನೊಂದು ಎಜುಕೇಶನ್ ಮಾಡಿ ಒಂದು ನೌಕರಿಗೆ ಇಟ್ಟಿಸ್ಕೋಬೇಕು, ಇಲ್ಲ ಒಂದು ಏನಾದರೂ ಬಿಸ್ನೆಸ್ ಮಾಡ್ಕೋಬೇಕು ಅಂತೇಳಿ. ಬಟ್ ತಾವು ಒಂದು ಈ ರಾಜಕೀಯದ ಒಂದು ಮುನ್ನೆಲೆಗೆ ಬರ್ತೀರಿ ಸರ್. ಹೇಗೆ ತಮಗೆ ರಾಜಕೀಯ ಗುರು ಯಾರೋ ಇದ್ರೋ, ಇಲ್ಲ ತಮ್ಮ ಒಂದು ಬಯಕೆ ಆಗಿತ್ತೋ, ಹೇಗೆ? ಇಲ್ಲ, ನೀವು ಹೇಳಿದ್ದು ಸತ್ಯ. ನಾನು ಓದಿ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಸೆ ನನಗೂ ಬಹಳಷ್ಟಿತ್ತು. ನಮ್ದು ಅಂದ್ರೆ ನಾವೇನು ಆಗರ್ಭ ಶ್ರೀಮಂತರೇನಲ್ಲ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಬಹಳಷ್ಟು ಬಡ ಕುಟುಂಬ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದಕ್ಕಿಂತ ಬಡ ಕುಟುಂಬದಲ್ಲಿ ನಮ್ಮ ಜೀವನ ಶುರುವಾಯಿತು. ನಮ್ಮ ತಂದೆ ತಾಯಿ ಸಂತೆಯಲ್ಲಿ ವ್ಯಾಪಾರ ಮಾಡಿ ನಮ್ಮನ್ನ ಸಾಕಿದ್ದಾರೆ. ನಾವು ಪ್ರಾರಂಭದಲ್ಲಿ ನನಗೆ ಏನೋ ಗುಂಪು ಕಟ್ಟಬೇಕು ಅನ್ನೋ ಆಸೆ. ನಾನು SSLC ಮುಗಿಬೇಕಾದ್ರೆ ಬಹಳಷ್ಟು ಕಷ್ಟ ಇತ್ತು. ನಮ್ಮ ಅಣ್ಣ ಒಬ್ಬರಿಗೆ ಸಾಲ ಮಾಡಿ ಮನೆ ಹಡ ಇಟ್ಟು ಮದುವೆ ಮಾಡಿದ್ರು ನಮ್ಮ ತಂದೆ ತಾಯಿ. ಆ ಸಾಲದ ಬಡ್ಡಿ ತೀರ್ಸೋದಕ್ಕೋಸ್ಕರ ನಾನು SLC ಎಕ್ಸಾಮ್ ಬರೆದು ಮಾರನೇ ದಿನ ಕೆಲ್ಸಕ್ಕೆ ಹೋದೆ. ನಾನು ನೈಟ್ ಡ್ಯೂಟಿ 12 hours, 12 ಗಂಟೆ. ರಾತ್ರಿ 8 ಗಂಟೆಗೆ ಹೋದ್ರೆ ಬೆಳಗ್ಗೆ 8 ಗಂಟೆಗೆ ಆಚೆ ಬರ್ತಾ ಇತ್ತು. ಆ ಬಡ್ಡಿ ತೀರಿಸಿ, ಆ ಸಾಲ ತೀರಿಸಿ ಮನೆ ವಾಪಸ್ ತಗೊಳ್ಳೋದಕ್ಕೋಸ್ಕರ ಕೆಲ್ಸಕ್ಕೆ ಹೋದ್ವಿ. ಅದು ಆ ಕಷ್ಟಪಟ್ಟು ನಾನು ನಮ್ಮ ಅಣ್ಣ ಕಷ್ಟಪಟ್ಟು ಮನೆ ಬಿಡಿಸ್ಕೊಂಡ್ವಿ. ಆ ಕಷ್ಟ ದಿನಗಳಲ್ಲಿ ನಮ್ಮ ಕೈಯಲ್ಲಿ ಓದ್ಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ನನ್ನ ಎಜುಕೇಶನ್, ನನ್ನ ವಿದ್ಯಾಭ್ಯಾಸಕ್ಕೆ ಮೊಟಕಾಯ್ತು. ನಂತರ ಸ್ವಲ್ಪ ಯಾವುದೋ ಒಂದು ಜಮೀನು ಅದು ಇದು ಸ್ವಲ್ಪ ಅನುಕೂಲ ಆದಾಗ ನಮ್ಮ ಮನೇಲಿ ನಾನು ಕಾಲೇಜಿಗೆ ಹೋಗ್ಬೇಕು ಅಂದೆ. ನಮ್ಮ ಮನೆಯವರು ಇಲ್ಲ, ನೀನು ITI ಟ್ರೈನಿಂಗ್ ಮಾಡು ಅಂದ್ರು. ಇಲ್ಲ, ನಾನು ಕಾಲೇಜಿಗೆ ಹೋಗ್ಲೇಬೇಕು ಅನ್ನೋ ಆಸೆ ಇತ್ತು ನನ್ಗೇನೋ ಆಗನ ಹುಡುಗ ಬುದ್ಧಿ. ಇಲ್ಲಪ್ಪ, ಈ ಥರ ಏನೋ ಸ್ವಲ್ಪ ಇದಿದೆ, ನೀನು ITIಗೆ ಹೋಗು. ಆಮೇಲೆ ಯಾವುದೋ ಒಂದು ಸ್ವಲ್ಪ ಹಣದ ಅವಶ್ಯಕತೆ ಅನುಕೂಲ ಆದಾಗ ಈ ಪವರ್ ಲೂಮ್ಸ್ ಅಂತ ಬಂತು. ಅವಾಗ ನಮ್ಮ ಕಡೆ ಎಲ್ಲ ಪವರ್ ಲೂಮ್ಸ್ ಬಹಳಷ್ಟು ಬೇಡಿಕೆ ಇತ್ತು. ಆ ಪವರ್ ಲೂಮ್ಸ್ ಮಾಡ್ತೀವಿ, ನೀನು ಕೆಲಸ ಕಲ್ಕೋ, ನೀನು ಇದ್ರೆ ನೀನು. ನಮ್ಮ ಮನೇಲಿ ಯಾವತ್ತಿಂದ ಏನೋ ನನ್ನನ್ನು ಒಂಥರ ಏನೋ ನಮ್ಮ ತಂದೆ ತಾಯಿ ಸ್ವಲ್ಪ ಮುದ್ದಾಗಿ ಬೆಳೆಸಿದ್ರು. ಸ್ವಲ್ಪ ಚುರುಕಾಗಿದ್ದೆ ಏನೋ ಗೊತ್ತಿಲ್ಲ ಆಗ. ನೀನು ಇದ್ರೆ ಮಗ್ಗ ಹಾಕ್ತೀವಪ್ಪ, ಇಲ್ಲಾದ್ರೆ ಬೇಡ, ನೀನು ಕಾಲೇಜ್ಗೆ ಹೋಗಿದ್ರೆ ಮಗ್ಗ ಹಾಕೋದಿಲ್ಲ ಅಂತ. ನಾನು ಹಾಗನ್ನೇ ಯೋಚನೆ ಮಾಡಿದೆ. ಎಲ್ಲೋ ನಾನು ಎಷ್ಟು ಓದಿದ್ರು ಇನ್ನೊಬ್ಬರ ಹತ್ರ ಕೆಲ್ಸಕ್ಕೆ ಹೋಗ್ಬೇಕು. ಆಯ್ತು, ಮಗ್ಗ ಕಲ್ಕೊಂಡು ನಾವೇ ಮನೇಲಿ ಮಗ್ಗ ಹಾಕೊಳ್ಳೋಣ ಅಂದಾಗ ಮಗ್ಗದ ಟ್ರೈನಿಂಗ್ ಹೋಗ್ಬಿಟ್ಟೆ. ಅಲ್ಲಿ ನನ್ನ ಮುಟ್ಕಾಯ್ತು ನನ್ನ ವಿದ್ಯಾಭ್ಯಾಸ.
ತದನಂತರ ಹೇಗೆ ಸರ್ ಅಂದ್ರೆ ತಾವು ಒಂದು ಆ ಗಣೇಶ ಆ, ಅದೊಂದು ಯುವಕ ಮಂಡಳನ ಹಾ. ಸ್ಥಾಪನೆ ಮಾಡ್ತೀರಿ. ತದನಂತರ ಈಗ ಮಗ್ಗ ಬಿಡ್ತಾ ಇಲ್ಲೇ ನಮ್ದು ಊರೊಳಗಡೆ ಹಳೆ ಮನೆ ಇತ್ತು, ಅಲ್ಲಿ ಒಂದು 4 ಪವರ್ ಲೂಮ್ಸ್ ಅನ್ನು ಹಾಕೊಂಡ್ವಿ. ಓಕೆ. ಅದೇ ಚಿಕ್ಕಂದಿಂದ ನನಗೆ ಗುಂಪು ಕಟ್ಟೋದು, ಹ್ಮ್. ಹುಡುಗರು ಬ್ಯಾಚ್ ಮಾಡೋದು ಬಹಳಷ್ಟು ಆಸೆ ಇತ್ತು ನನಗೆ. ಓಕೆ. ಅಲ್ಲಿ ಜೈ ಭೀಮ್ ಕನ್ನಡ ಕ್ರೀಡಾ ಯುವಕರ ಸಂಘ ಅಂತೇಳಿ ಹ್ಮ್. ನಾವು ಬರೀ 2 ರೂಪಾಯಿ ಅವತ್ತು ಹ್ಮ್. ನಾವೊಂದು 8-10 ಜನ ಹುಡುಗರು ಹ್ಮ್. 2 ರೂಪಾಯಿ ಎಲ್ಲ ಒಂದ್ ಕಡೆ ಗುಡ್ಡ ಹಾಕೋದು, ತಿಂಗಳಿಗೆ 2 ರೂಪಾಯಿ ಒಂದ್ ಕಡೆ ಇಡೋದು, ಓಕೆ. ಅದನ್ನ ಮಾಡಿ ಹಬ್ಬ ಮಾಡೋದು. ಹ್ಮ್. ಒಂದು ಭಜನೆ ಮನೆ ಅಂತಿತ್ತು, ಸಂಘದ ಮನೆ ಅಂತಾರೆ ಈಗೆಲ್ಲ, ಹಾ. ಅವಾಗೆಲ್ಲ ಭಜನೆ ಮನೆ ಅಂತ ಇದ್ರು ಹಾ. ಗ್ರಾಮಗಳಲ್ಲಿ. ಹ್ಮ್. ಆ ಭಜನೆ ಮನೆಯಲ್ಲಿ ನಾವು ಗಣಪತಿ ಇಟ್ರೆ ಮನೆ ಹತ್ರ ಹೋಗಿ ಅಕ್ಕಿ ಕಲೆಕ್ಟ್ ಮಾಡಿ 50 ಪೈಸಾ 1 ರೂಪಾಯಿ ಕಲೆಕ್ಷನ್ ಮಾಡಿ, ಆ ಬುಕ್ ಎತ್ಕೊಂಡು ರೋಡಲ್ಲಿ ನಿಂತ್ಕೊಂಡು ಕಲೆಕ್ಷನ್ ಮಾಡಿ ಹಬ್ಬ, ಗಣಪತಿ ಹಬ್ಬ ಅಂದ್ರೆ ಬಹಳಷ್ಟು ಇಷ್ಟ ನನಗೆ. ಓಕೆ. ಗಣಪತಿ ಹಬ್ಬ ಮಾಡ್ತಾ 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 ಸುಮಾರು ವರ್ಷಗಳು ಈಗಲೂ ಮಾಡ್ತೀವಿ ಹ್ಮ್. ಗಣಪತಿ ಹಬ್ಬ. ವರ್ಷಕ್ಕೊಂದ್ಸಲ ಗಣಪತಿ ಹಬ್ಬ ಅಂದ್ರೆ ಈಗ ಆಗ ಆ ಕಾಸಲ್ಲೇ ವಿಜೃಂಭಣೆ. ಹ್ಮ್. ಈಗ ಸ್ವಲ್ಪ ಬಹಳಷ್ಟು ಟೆಕ್ನಾಲಜಿ ಬೆಳೆದಂಗೆ ಓಕೆ. ಬಹಳಷ್ಟು ವಿಜೃಂಭಣೆಯಿಂದ ಆರ್ಕೆಸ್ಟ್ರಾ ಅದು ಇದು ಎಲ್ಲ ಮಾಡಿ ಗಣಪತಿ ಹಬ್ಬದಲ್ಲಿ ನಾವೆಲ್ಲ ಒಂದು ಗುಂಪಾದ್ವಿ ಸರ್. ಹಾ. ಹಾ. ಗುಂಪಾಗಿ ಬೆಳೀತಾ 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 ಹ್ಮ್. ಸ್ವಲ್ಪ ಬದಲಾದ ಬೆಳವಣಿಗೆಗಳಲ್ಲಿ ಹಾ. ನಮ್ಮ ಮನೆಯಲ್ಲಿ ನಾವು ಒಂದು ಸ್ವಲ್ಪ ಆಸೆ ಬಂತು ನಮ್ಗೆ. ಓಕೆ. ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ಹಾ. ನಮ್ಮೂರಲ್ಲಿ ಫಸ್ಟ್ ಟೈಮು. ಹಾ. ಬಹುಶಃ ಮರ್ತಿದ್ದೀನಿ, ಫಸ್ಟ್ ಟೈಮು ಕನ್ನಡ ರಾಜ್ಯೋತ್ಸವ ಅಂದ್ರೆ ಮಾಡಿದ್ರೆ ಒಂದು ತಮ್ಮ ಗೆಳೆಯರ ಬಳಗ ಒಂದು ಸಂಘಟಿತವಾಗಿ ಆಯ್ತು ಸರ್, ಅಲ್ಲಿ ಗಟ್ಟಿ ಆಯ್ತು. ಗಟ್ಟಿ ಆಯ್ತು. ಓಕೆ. ನಾವೇನು 10-12 ಜನ ಇದ್ವಿ. ಹಾ. ನಾವೆಲ್ಲರೂ ಪ್ರತಿಯೊಬ್ರು ಬಾಬು ಬಾಬು ಹ್ಮ್. ಅಂತ ನಾವೆಲ್ಲ ಎಲ್ಲ ವಿಚಾರಕ್ಕೂ ನಾನು ಮುಂದೆ ಬರ್ತಿದ್ದೆ. ಓಕೆ. ಎಲ್ಲಾರ್ದು ಸೇರಿತ್ತು ಅದರಲ್ಲಿ. ಹ್ಮ್. ನಾನೇನು ಒಬ್ಬನೇ ದುಡ್ಡು ಹಾಕ್ತಾ ಇದ್ದೆ ಮಾಡ್ತಾ ಇದ್ದೆ ಅಂತೇನಿಲ್ಲ, ಎಲ್ಲಾರ್ದು ಸೇರಿತ್ತು. ಅವಾಗೆಲ್ಲ ಬಡತನ, ಹ್ಮ್. ಅವಾಗೆಲ್ಲ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಸಿಕ್ಕಿದ್ರೇನೆ ದೊಡ್ಡದು. ಎಲ್ಲ ಸೇರಿ ಮಾಡಿದ್ವಿ. ಆಮೇಲೆ ಒಂದಷ್ಟು ಈ ಊರಿಂದ ಆಚೆ ಹೋಗ್ಬೇಕು ಅಂತ ಲೆಕ್ಕಾಚಾರದಲ್ಲಿ ಹಾ. ನಮ್ದೇ ಒಂದು ಸಂಘಟನೆ, ನಮ್ಮ ಸಂಘ ಓಕೆ. ಒಂದು ಸಲ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇದೇ ನಮ್ಮ ಗ್ರಾಮದಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವ ಮಾಡಬೇಕಾದ್ರೆ ಅವತ್ತು ಇವತ್ತು ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಹ್ಮ್. ನನ್ನ ರಾಜಕೀಯ ಗುರುಗಳಾದ ರಮೇಶ್ ಅಣ್ಣವ್ರನ್ನ, ಹ್ಮ್. ಅವರು ಅವಾಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ರು, ಓಕೆ. ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಹಾ. ಹಾ. ಫಸ್ಟ್ ಟೈಮ್ ನಂದ ಸ್ಟೇಜ್ ಕಾರ್ಯಕ್ರಮ. ಹಾ. ಸ್ಟೇಜ್ ಕಾರ್ಯಕ್ರಮದಲ್ಲಿ ಬಂದಂತಹ ಅತಿಥಿಗಳು ಹಾ. ನಾನಾ ಜನ ಇದ್ರು. ತಮ್ಮ ಊರಲ್ಲೇ ಮಾಡಿದ್ರಿ? ನಮ್ಮೂರಲ್ಲೇ ಮಾಡಿದ್ವಿ. ಓಕೆ. ಸ್ಟೇಜ್ ಮೇಲೆ ಕಾರ್ಯಕ್ರಮ ನಾನೇ ನಡೆಸ್ಕೊಟ್ಟೆ. ಹಾ. ಭಗವಂತ ಕೊಟ್ಟ ಬಳುವಳಿನೋ ಹಾ. ಇಲ್ಲ ತಂದೆ ತಾಯಿ ಆಶೀರ್ವಾದ ಏನೋ ಗೊತ್ತಿಲ್ಲ. ಓಕೆ. ಓಕೆ. ಏನು ಅದು ಸ್ಟೇಜ್ ಫಿಯರ್ ಇಲ್ಲದೆ ಹಾ. ನಾನು ಕಾರ್ಯಕ್ರಮ ನಡೆಸಿದೆ. ಅಲ್ಲಿ ಬಂದಂತವ್ರೆಲ್ಲ ನನ್ನ ಬೆನ್ನನ್ನ ತಟ್ಟಿದ್ರು. ಓಕೆ. ನಿಮ್ಗೆ ಸ್ಟೇಜ್ ಫಿಯರ್ ಇಲ್ಲಯ್ಯ, ಹ್ಮ್. ನೀನು ಮುಂದೊಂದ್ ದಿವಸ ಹ್ಮ್. ಒಳ್ಳೆ ಇದಾಗ್ತೀಯ ಹಾಗೆ ಹ್ಮ್. ಹೀಗೆ ಅಂತೇಳಿ ಹಾ, ಹಾ, ಹಾ. ಇದು ಮಾಡಿದ್ರು. ನಮ್ಮ ರಮೇಶ್ ಅಣ್ಣನೂ ನನ್ಗೆ ಬೆನ್ ತಟ್ಟಿ ಹೋದ್ರು. ಓಕೆ. ಅಲ್ಲಿ ಇನ್ನೊಂದ್ ಸ್ವಲ್ಪ ನನಗೆ ಚಿಗುರೊಡಿತು, ಓಕೆ. ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ. ಅವತ್ತಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏನೆಲ್ಲ ಒಂದು ವಿಷಯಗಳನ್ನು ಒಳಗೊಂಡಿತ್ತು ಸರ್? ಕನ್ನಡದ ಬಗ್ಗೆ ಓಕೆ. ಅವತ್ತಿನ ಒಂದು ದಿನದ ಕಾರ್ಯಕ್ರಮ? ಒಂದು ದಿನದ ಕಾರ್ಯಕ್ರಮ ಅಷ್ಟೇ. ಓಕೆ. ಕಾರ್ಯಕ್ರಮ ನಾನು ಆಚೆ ಈಚೆ ಹೋಗ್ಬೇಕಾದಾಗ ಹಾ. ಯಾರಾದ್ರೂ ಎಲ್ಲಾದ್ರೂ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಾನು ಅದನ್ನ ನೋಡ್ತಾ ಇದ್ದೆ. ಓಕೆ. ನಾವು ಹಿಂಗ್ ಮಾಡ್ಬೇಕು ಅನ್ನೋ ಆಸೆ. ಓಕೆ. ಬೇರೆ ಸಿಟಿ ಕಡೆ ಹೋದಾಗ ಹಾ. ಅಲ್ಲೆಲ್ಲ ನೋಡ್ತಿದ್ದೆ ನಾನು ಕಾರ್ಯಕ್ರಮ. ಓಕೆ, ನಾನು ಓಕೆ. ಕಾರ್ಯಕ್ರಮಗಳು ನೋಡೋದಕ್ಕೆ ಬಹಳಷ್ಟು ಟೈಮ್ ವೇಸ್ಟ್ ಮಾಡಿದ್ದೀನಿ. ಹಾ. 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 ಗಣಪತಿ ಹಬ್ಬ ಅಂತ ಹೇಳಿದ್ವಲ್ಲ, ನಮ್ದು ಪವರ್ ಲೂಮ್ಸ್ ಇತ್ತು. ಹ್ಮ್. ನಾವು ಕಬ್ಬನ್ಪೇಟೆಯಲ್ಲಿ ರೇಷ್ಮೆ ತಗೊಂಡು ಬರ್ತದ್ದು, ಇಲ್ಲಿಂದ ತಗೊಂಡು ಹೋಗಿ ಅಲ್ಲಿ ಕೊಡೋದು ಮಾಡ್ತಾ ಇದ್ವಿ. ಓಕೆ. ಅಲ್ಲೆಲ್ಲ ನಗರದ ಭಾಗ. ಹ್ಮ್. ಆ ನಗರದ ಭಾಗದಲ್ಲಿ ಗಣಪತಿ ಹಬ್ಬ ಬಂದಾಗ ಯಾರ್ಯಾರು ಯಾವ್ಯಾವ ಡಿಸೈನ್ ಕುಳಿಸ್ತಾರೆ ಹ್ಮ್. ಅದನ್ನೆಲ್ಲ ಹೋಗಿ ನೋಡ್ಕೊಂಬಂದು ನಮ್ಮೂರಲ್ಲಿ ಪ್ರಯೋಗ ಮಾಡ್ತಾ ಇದ್ವಿ. ಹ್ಮ್. ಆ ತರ ಮಾಡ್ತಾ ಮಾಡ್ತಾ ಈ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಬೇಕು ಕನ್ನಡದ ಅಭಿಮಾನಿಗಳಾಗಿ. ಓಕೆ. ಆವತ್ತಿನ MP ಸಾಂಗ್ಲಿಯಾನ ಇದ್ರು ನಮ್ಗೆ, ಓಹೋ. ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಕರ್ಸಿದ್ವಿ ನಾವು. ಹೌದಾ? ಇದಕ್ಕೆ ಅವತ್ತು MP SP ಸಾಂಗ್ಲಿ ಅವ್ರನ್ನ ಚೀಫ್ ಗೆಸ್ಟ್ ಆಗಿ ಓಕೆ. ಕರ್ಸಿದ್ವಿ ಓಕೆ. ನಾವು. ಸುಮಾರು ಎಷ್ಟು ಜನ ಅತಿಥಿಗಳು ಬಂದಿದ್ರು? ಸುಮಾರು ಇದ್ರು, ಒಂದು 15-20 ಜನ ಇದ್ರು. ಓಕೆ. 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 ಅಂದ್ರೆ ಅವರೊಬ್ಬ ಆಚಿನ ಗೆಸ್ಟ್, ಹ್ಮ್. ಇದೆಲ್ಲ ಲೋಕಲ್ ಆಗಿ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರುಗಳು, ಲೀಡರ್ಸ್, ಓಕೆ. ಕಾಂಗ್ರೆಸ್ ಲೀಡರ್ಸು, ಬಿಜೆಪಿ ಲೀಡರ್ಸು ಹ್ಮ್. ಹ್ಮ್. ಇದೆಲ್ಲ ಒಳಗೊಂಡು ಅವತ್ತು ನಮ್ಮಲ್ಲಿ ಪಕ್ಷ ಏನು ಇರ್ಲಿಲ್ಲ. ಸುಮಾರು ಇದು ಎಷ್ಟನೇ ಇಸ್ವಿಯಲ್ಲಿ ನಡೆದಿರ್ಬೋದು ಸರ್? ಅಂದಾಜು ಅನ್ಕೊಳ್ತೀನಿ ಸರ್, ನಾನು ಒಂದು 2003-4ರಲ್ಲಿ ಅನ್ಕೊಳ್ತೀನಿ. 2003-4ರಲ್ಲಿ. ಸುಮಾರು ಎಂಟೈರ್ ಒಂದು ಕಾರ್ಯಕ್ರಮದ ಖರ್ಚು ಎಷ್ಟು ಬಂದಿರ್ಬೋದು? ಹಾಗೆಲ್ಲ ಕಡಿಮೆನೇ ಇತ್ತು. ಹಾ. ಆ ಖರ್ಚದ ಬಗ್ಗೆ ಹೇಳ್ಬಿಡ್ತೀನಿ ಕೇಳಿ. ಹಾ. 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 ಯಾರೋ ಹೀಗೆ ಒಬ್ಬೊಬ್ರಿಗೆ ಒಂದು, ನಮ್ಮ ಹತ್ರ ಹಣ ಇಲ್ಲ, ಹಾ. ಯಾರೋ ಒಬ್ಬರಿಗೆ ಹೇಳ್ಬಿಡ್ತಾ ಇದ್ವಿ. ಓಕೆ. ಯಾರೋ ಒಬ್ಬ ವ್ಯಕ್ತಿ ಸ್ಟೇಜ್ ಒಪ್ಕೊಂಡಿದ್ರು, ಹಾ. ಅವ್ರಿಗೆ 2,000 ಕೊಡ್ಬೇಕಾಗಿತ್ತು ನಾವು. ಓಕೆ. ಓಕೆ.
ಆ 2,000 ಕೊಡೋದಕ್ಕೆ ಕಾಸಿಲ್ಲ ನಮ್ಮ ಹತ್ರ. ಯಾರೋ ಒಪ್ಕೊಂಡಿರೋ ವ್ಯಕ್ತಿ ನಾನು 5,000 ಕೊಡ್ತೀನಿ ಅಂದ ವ್ಯಕ್ತಿ ಅವ್ರು 2,000 ಕೊಟ್ಟು ಸುಮ್ಮನೆ ಆಗ್ಬಿಟ್ರು. ನಮ್ದು ಅಲ್ಲಿಂದ ನಂದೊಂದು ಸ್ವಲ್ಪ ಲೆಕ್ಕಾಚಾರದ ಜೀವನ, ಎಷ್ಟಿದ್ರೆ ಅಷ್ಟು, ಹಾಸಿಗೆ ಇದ್ದಷ್ಟು ಕಾಲ್ಚಾರ. ಆಮೇಲೆ ನನ್ಗೆ ಯಾರಾದ್ರೂ ಏನಾದ್ರು ಒಪ್ಕೊಂಡ್ಮೇಲೆ ಅದಕ್ಕೆ ಸೀಮಿತವಾಗಿರ್ಬೇಕು. ಅವ್ರ ಹತ್ರ ಏನೋ 10,000 ತಗೊಂಡು 5,000 ಖರ್ಚು ಮಾಡಿ 5,000 ಜೋಕ್ ಹಾಕೊಳ್ಳೋ ಮೈಂಡ್ ಸೆಟ್ ಇರ್ಲಿಲ್ಲ ನಮ್ಗೆ. ಯಾವಾಗ 2,000 ಕಮ್ಮಿ ಆಯ್ತೋ, ಇದೇ ನಮ್ಮ ರಾಜಕೀಯ ಗುರುಗಳ ಹತ್ರ ಅವ್ರು ಏನೋ ಒಂದು ಕಾರ್ಯಕ್ರಮ ಒಪ್ಸಿದ್ವಿ. ಅವ್ರ ಕಾರ್ಯಕ್ರಮ ಅವ್ರು ಮುಗಿಸಿದ್ರು ಪಾಪ. ಈ 2,000ಕ್ಕೆ ಅವ್ರ ಹತ್ರ ಹೋದ್ವಿ. ಅವರು ಏನಪ್ಪಾ ನಾನು ಹಿಂಗ್ ಮಾಡ್ತೀರಾ ನೀವು, ನನ್ನ ಹತ್ರ ಹಣ ಇಲ್ಲ, ಹಣ ಹಿಂಗ್ ಆಗೋಗ್ಬಿಟ್ಟಿದೆ, ನಾವು ಯಾರಿಗೋ ಒಪ್ಸಿದ್ವಿ, ಅವರು ಈ ತರ ನಮ್ಗೆ ಕೈ ಕೊಟ್ಬಿಟ್ರಣ ಅಂತ ಹೇಳಿದಾಗ ಅವರು ತುಂಬ ಹೃದಯದಿಂದ ಮನೆಗೆ ಹೋಗಿ ಹಾಕಿರಿ ಅಂತ ಹೇಳ್ಬಿಟ್ಟು ಹೋಗಿ 2,000 ತಂದು ಕೊಟ್ರು. ನಾವು 2,000 ಕೊಡೋವರೆಗೂ ಸ್ಟೇಜ್ ಬಿಚ್ಚಿರ್ಲಿಲ್ಲ. ನಾವು ಈ ರೋಡಲ್ಲಿ ಸ್ಟೇಜ್ ಹಾಕ್ಬಿಟ್ಟಿದ್ವಿ, ಸ್ಟೇಜ್ ಬಿಚ್ಚಿರ್ಲಿಲ್ಲ. ಆ 2,000 ತಂದು ಕೊಟ್ಮೇಲೆ ಅವ್ರು ಸ್ಟೇಜ್ ಬಿಚ್ಕೊಂಡು ಅದನ್ನೆಲ್ಲ ಮರೆಯಂಗೆ ಇಲ್ಲ ನಾವು. ಈ ತರ ನಮ್ಮ ಒಂದು ರಾಜಕೀಯದ ಜರ್ನಿ ಶುರುವಾಯ್ತು. ಓಕೆ, ಅಂದ್ರೆ ಈಗ ಪ್ರತಿಯೊಂದು ಜರ್ನಿ ಅಂತೂ ಪ್ರಾರಂಭ ಆಯ್ತು, ಜೊತೆಗೆ ಅದರ ಅನುಭವನೂ ಕೂಡ ಗಟ್ಟಿ ಮಾಡ್ತಾ ಬಂತು. ಅದು ಒಪ್ಕೊಬಹುದು. ಅದನ್ನ ಪ್ರಥಮವಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀರಿ ಕೊಡತಿ ಗ್ರಾಮ ಪಂಚಾಯತ್. ಈ ಭಾಗದ ಗ್ರಾಮ ಪಂಚಾಯತ್ ಅಂತಂದ್ರೆ ಅವು ಸಣ್ಣ ಪುಟ್ಟವಲ್ಲ ಸರ್, ಬೆಂಗಳೂರು ಭಾಗದ ಗ್ರಾಮ ಪಂಚಾಯತಿಗಳು. ನಿಜ. ಬೆಂಗಳೂರು ಪೂರ್ವ ತಾಲೂಕಿನ ಕೊಡತಿ ಗ್ರಾಮ ಪಂಚಾಯತ್. ಹೇಗಿತ್ತು ಆ ಒಂದು ಅನುಭವ ಸರ್? ನಾವು ರಾಜಕೀಯಕ್ಕೆ ಬರ್ಬೇಕಾದ್ರೆ ಪದೇ ಪದೇ ಹೇಳ್ತೀನಿ, ನನ್ನ ರಾಜಕೀಯದ ಗುರುಗಳು ಮತ್ತೆ ನನ್ನ ಜೀವನ ಮಾರ್ಗದ ಗುರುಗಳು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು, ನಮ್ಮ ರಮೇಶ್ ರೆಡ್ಡಿ ಅವರ ಹೆಸರು, ನಾವೆಲ್ಲ ರಮೇಶ್ ಅಣ್ಣ ಅಂತೀವಿ. ಅವರ ಮುಖಾಂತರ ನಾವು ರಾಜಕೀಯದ ಪ್ರವೇಶ ಮಾಡಿದ್ವಿ. ಅಯ್ಯಪ್ಪ ಜೊತೆಲಿ ನಾನು ಏನೋ ಆಗ್ಬೇಕು ಅನ್ನೋ ಆಸೆ ಇತ್ತು. ಅದು ಯಾರೋ ಒಬ್ಬರು ಬೇಕಲ್ಲ, ನಮಗೆ ಗುರು ಬೇಕಲ್ಲ. ಅವ್ರ ಜೊತೆಲಿ ಇದ್ ಮಾಡ್ಕೊಂಡೆ ಇದ್ದೆ. ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಿದ್ದೆ. ಅಂದ್ರೆ ಅವ್ರೇನು ಪರ್ಸನಲ್ ಕೆಲಸ ಏನು ಹೇಳ್ತಿರಲ್ಲ, ಜನದ ಕೆಲಸ. ಯಾರಾದ್ರೂ ಏನಾದ್ರು ಬಂದ್ ಹೇಳಿದ್ರೆ ಆಯ್ತು, ಬಾಬುನ್ ಕಳಿಸ್ತೀನಿ, ಬಾಬುಗೆ ಹೇಳ್ತೀನಿ. ಅವರು ಆರ್ಥಿಕವಾಗಿ ಅವ್ರಿಗೆ ಸಹಾಯ ಮಾಡಿದ್ರು. ನಾನು ಅವ್ರ ಮನೆ ಹತ್ರ ಬಂದಾಗ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ. ಯಾರಾದ್ರೂ ಅಣ್ಣ ನನ್ ಕಷ್ಟ ಇದೆ ಅಂತ ಹೇಳಿದಾಗ ಅವ್ರು ಏನೋ ಕೊಡ್ತಾ ಇತ್ತಂತ ಆರ್ಥಿಕವಾದ ಸಹಾಯ ಆ ತಕ್ಷಣ ಕೊಟ್ಟು ಕಳಿಸ್ಬೋದಾಗಿತ್ತು. ಆದ್ರೆ ಅವ್ರ ಮೈಂಡಲ್ಲಿ ಏನಿತ್ತು ಗೊತ್ತಿಲ್ಲ, ಇಲ್ಲ ನನ್ನನ್ನ ಬೆಳೆಸ್ಬೇಕು ಅನ್ನೋದಿತ್ತು, ಏನಿತ್ತು ಗೊತ್ತು. ಸರಿ ಆಯ್ತು, ನಾನು ಬಾಬುಗೆ ಹೇಳ್ತೀನಿ, ಬಾಬು ತಂದು ಕೊಡ್ತಾನೆ ಹೋಗಿ. ಆಮೇಲೆ ನಾನು ಕರ್ಕೊಂಡು ನನ್ನ ಕೈಗೆ ಹಣ ಕೊಟ್ಟಿಂದ ಅವ್ರಿಗೆ ಅವ್ರ ಮನೆ ಅವ್ರೇನೋ ಬಂದಿದ್ರು, ಅವ್ರು ಕೊಟ್ಟು ಬಂದ್ಬಿಡೋದು, ಅವ್ರದ್ದೇನೋ ಕೆಲಸ ನೋಡೋ, ಹಾಗೆ ಹೀಗೆ ಹೇಳಿ ನಾನು ಹಂಗೆ ಜನಪ್ರಿಯತೆಯನ್ನು ಬೆಳೆಸಿ 2010ರಲ್ಲಿ ಅವ್ರ ಜೊತೆಲೇ ನನ್ನನ್ನು ಎಲೆಕ್ಷನ್ ನಿಲ್ಸ್ಕೊಂಡ್ರು. ಅವರು ನಮ್ಮ ಗುರುಗಳು ಅವತ್ತು ಕಾಂಟೆಸ್ಟ್ ಮಾಡಿದ್ರು, ನಾನು ಕಂಟೆಸ್ಟ್ ಮಾಡಿದೆ. ನಮ್ಮ ಒಂದು ಸಿಂಡಿಕೇಟ್, ಆ ಸಿಂಡಿಕೇಟಲ್ಲಿ ನನಗೆ ಸ್ಥಾನವನ್ನು ಕಲ್ಪಿಸಿ ನಾನು ವಿಜಯಶಾಲಿ ಆದೆ ಸರ್. ಓಕೆ ಸರ್. ಅವತ್ತಿಂದ ಕಂಟಿನ್ಯೂಸ್ ಆಗಿ 3 ಟೈಮ್ ಆಯಿತು ಎಲೆಕ್ಷನ್. 2010ರಿಂದ ಕಂಟಿನ್ಯೂಸ್ ಆಗಿ ಬರ್ತಾನೆ. ಭಾರತೀಯ ಜನತಾ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು ಕೂಡ 3 ಸಲ ತಾವು ಗ್ರಾಮ ಪಂಚಾಯತಿ ಮೆಂಬರ್ ಆದ್ರಿ. ತಮ್ಮ ಒಂದು ಕ್ಷೇತ್ರದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳಾಯ್ತು ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಿದ್ದಾವೆ. ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿದ್ದೆ, ಆದ್ರೆ ಈಗ ತಟಸ್ಥ ಆಗಿದ್ದೀನಿ ಸರ್. ಈಗೇನು ಸಕ್ರಿಯ ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಲಿ. ವಾಸ್ತವಾಂಶ ಹೇಳ್ತೀನಿ. ಇಲ್ಲಪ್ಪ ನಾನೇನೋ ಇದ್ದೀನಿ ಹಾಗೆ ಹೀಗೆ ಬಿಲ್ಡಪ್ ಕೊಡೋದು ಬೇಡ. ಈಗ ನಾನು ಭಾರತೀಯ ಜನತಾ ಪಾರ್ಟಿಯ ತಟಸ್ಥ ಕಾರ್ಯಕರ್ತ. ಅಭಿವೃದ್ಧಿ ಕಾರ್ಯಕ್ರಮಗಳು ಏನೆಲ್ಲ ನಡೀತದೆ? ಅಭಿವೃದ್ಧಿ ಕಾರ್ಯಕ್ರಮ ಸರ್, ಈಗ ನೀವು ಆಗ್ಲೇ ಹೇಳ್ದಂಗೆ ನಮ್ದು ಬೆಂಗಳೂರಿಗೆ ಹೊಂದ್ಕೊಂಡಂತ ಗ್ರಾಮ ಪಂಚಾಯತಿ. ನಮ್ಮಲ್ಲಿ ಬಹಳಷ್ಟು ಅನುದಾನ, ನಮ್ಗೆ ಟ್ಯಾಕ್ಸ್ಗೇನು ತೊಂದರೆ ಇಲ್ಲ. ನಮ್ಮ ಪಂಚಾಯತಿಲಿ ಬರ್ತಕ್ಕಂತ ಟ್ಯಾಕ್ಸ್ ಇಂದಾನೇ ನಾವು ಅಭಿವೃದ್ಧಿನ ಮಾಡ್ಬೋದು, ಮಾಡ್ತಾನೂ ಬಂದಿದ್ದೀವಿ. ಈಗ ನಮ್ಮ ಒಂದು ಜರ್ನಿಲಿ ನಮ್ಮ ಸೂಲಿಕುಂಟೆ ಕಾಲೋನಿ ಅಂತಿದೆ. ನಾನು ಒಬ್ಬ ರಿಸರ್ವ್ ಕ್ಯಾಂಡಿಡೇಟ್ ಆಗಿರೋದ್ರಿಂದ ನಮ್ಮ ಕಾಲೋನಿನ ಏನಾದ್ರೂ ಒಂದು ಹಂತಕ್ಕೆ ತಗೊಂಡೋಗ್ಬೇಕು. ಮೂಲಭೂತ ಸೌಕರ್ಯ ನಾವೇನು ಅವ್ರಿಗೇನು ಬೇರೆ ಮಾಡ್ಲಿಕ್ಕಾಗಲ್ಲ. ಏನು 72-73ರಲ್ಲಿ ಸೈಟ್ ಹಂಚಿಕೆ ಮಾಡಿರ್ತಾರೆ, 110 ಸೈಟ್. ಅಲ್ಲಿಗೆ ರಸ್ತೆಗಳೆಲ್ಲ ಮಡ್ ರಸ್ತೆ ಇರ್ತದೆ. ಆ ರಸ್ತೆಗಳನ್ನೆಲ್ಲ ಕಾಂಕ್ರೀಟ್ ಮಾಡಿದ್ದೀವಿ. ನೀರು ಹರಿದು ಹೋಗೋದಕ್ಕೆ ಮೋರಿಗಳು ಮಾಡಿದ್ದೀವಿ, ಲೈಟ್ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ. ಮೂಲಭೂತ ಸೌಕರ್ಯ. ಜನ ಇನ್ನೇನು ಕೇಳಲ್ಲ, ನಮ್ಮನ್ನ ಅಷ್ಟೇ ಕೇಳೋದು. ಅಷ್ಟನ್ನು ಮಾಡಿದ್ದೀವಿ. ಅಕಸ್ಮಾತ್ ಮನುಷ್ಯ ಏನಾದರೂ ಕಷ್ಟ ಅಂತ ಬಂದಾಗ, ಏನೋ ಒಂದು ಹಾಸ್ಪಿಟ್ಲು, ಒಂದು ಸಾವು, ಒಂದು ಬದುಕು, ಅದ್ರಲ್ಲಿ ಏನು ನಮ್ಮ ಕೈಲಾದ ಎಲ್ಲ ನಾವು ಕೊಟ್ರೇನೆ ಮಾಡ್ತಾರಪ್ಪ ಅನ್ನೋ ಮನೋಭಾವನೂ ಇಲ್ಲ. ನಮ್ಮನ್ನು ಹುಡುಕೊಂಡು ಯಾರು ಬರ್ತಾರೆ, ನಮ್ಮನ್ನು ಕಷ್ಟ ಅಂತ ಯಾರು ಕೇಳ್ತಾರ, ಎಲ್ಲ ನಾನೇ ಮಾಡ್ತೀನಿ ಅಂತಿಲ್ಲ, ನನ್ನ ಕೈಲಾದ ಸಹಾಯನ ಮಾಡ್ತಾ ಬರ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಕೂಡ ಕಂಟೆಸ್ಟ್ ಮಾಡಿದ್ರಿ ಸರ್. ಇನ್ನೇನು ಮುಂಬರುವ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಮತ್ತೆ ಬರ್ತಾ ಇದೆ.
ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕಾ ಪಂಚಾಯತ್? ಸರ್ ನಾನು ಜಿಲ್ಲಾ ಪಂಚಾಯತಿಗೆ ಕಂಟೆಸ್ಟ್ ಮಾಡಿದೆ. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದುಕೊಂಡೆ ಹಾ. ಜಿಲ್ಲಾ ಪಂಚಾಯತಿಲಿ ಕಂಟೆಸ್ಟ್ ಮಾಡಿದೆ. ಹ್ಮ್. ಕೆಲವೇ ಅಂತರದಿಂದ ಸೋತ್ವಿ. ಹ್ಮ್. ಸೋಲೋದಕ್ಕೂ ಕಾರಣ ಹ್ಮ್. ನಮ್ಮ ಆವತ್ತಿನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹ್ಮ್. ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಹ್ಮ್. ನಿಂತಿದೆ. ನಾನು ಸೋಲೋದಕ್ಕೆ ಕಾರಣ ಆವತ್ತು ತೆಗೆದುಕೊಂಡಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೆಲವೊಂದು ತಪ್ಪು ನಿರ್ಧಾರಗಳು. ಓಕೆ ಓಕೆ. ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಹ್ಮ್. ನಾನು ಸೋಲೋದಕ್ಕೆ ಕಾರಣ ಆಯ್ತು. ಇಲ್ಲ ಅಂದ್ರೆ Okay. ನಾನು ಸೋಲ್ತಾ ಇರಲಿಲ್ಲ, ಗೆಲ್ತಿದ್ದೆ. ಓಕೆ. ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದೀರಿ ಸರ್. ತಮ್ಮ ಒಂದು ಅಭಿಮಾನಿ ಬಳಗನೇ ಇದೆ ಸರ್. ತಾವೀಗ ಒಂದು ಮಿಲ್ಕ್ ಸೊಸೈಟಿಲೂ ಕೂಡ 2 ಬಾರಿ ನಿರ್ದೇಶಕರು, ಈಗ ಹಾಲಿ ಉಪಾಧ್ಯಕ್ಷರು ಕೂಡ. ಈಗ ಮುಂದೆ ಅಂತಂದ್ರೆ ತಮ್ಮ ನಿಲುವೇನು ಸರ್? ನಮ್ಮ ಮುಂದಿನ ನಿಲುವು ಈ ರಾಜಕೀಯನೇ ಬೇಜಾರಾಗ್ತಿದೆ ಸರ್. ಹಾ ಹಾ. ಖಂಡಿತವಾಗ್ಲೂ ವಾಸ್ತವಾಂಶ ಹೇಳ್ತೀನಿ. ಓಕೆ. ಏನೋ ಆಯ್ತು ಹೋಯ್ತು ರಾಜಕೀಯ ಈಗ ಬರ್ತಾ ಬರ್ತಾ ನೋಡ್ತಾ ಇದೀವಿ ನೋಡಿ. ಹಾ. ನನ್ಗೆ ಸ್ಟಾರ್ಟಿಂಗ್ ಬಹಳಷ್ಟು ಆಸೆ ಇತ್ತು. ಬಹಳಷ್ಟು ಕಷ್ಟಪಟ್ಟು ಆಗ್ಲೇ ಹೇಳ್ತಿದ್ದೆ, ನಮ್ಗೆಲ್ಲ ಬಹಳಷ್ಟು ಬಡ ಕುಟುಂಬ ಸರ್. ಹಾ. ಆ ನಾವು ಬೆಳೆದು ಬಂದಂತ ದಾರಿನ ಮರಿದೇ ಇವತ್ತಿಗೂ ಜೀವನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಾವೇನೋ ಜನ ಚೆನ್ನಾಗಿ ಇಟ್ಬಿಟ್ಟಿದ್ದಾರೆ. ಅಂದ್ರೆ ಈಗ 3 ಬಾರಿ ತಮ್ಮನ್ನ ಕಂಟಿನ್ಯೂ ಗೆಲ್ಸೋದು ಅಂತಂದ್ರೆ ಸಾಧಾರಣ ಮಾತಲ್ಲ ಸರ್. ಗ್ರಾಮ ಪಂಚಾಯತಿಲಿ ಅದು ಕೂಡ ಎದುರೆ ಬದ್ರ ಒಬ್ರು ಮುಖ ಒಬ್ರು ನೋಡ್ತಾನೆ ಇರ್ಬೇಕು, ಸ್ಥಳೀಯವಾಗಿರ್ಬೇಕು. ಅಂತದ್ರಲ್ಲಿ 3 ಬಾರಿ ಕಂಟಿನ್ಯೂ ಆಗಿ ತಾವು ಗೆದ್ದು ಬರ್ತಾ ಇದ್ದೀರಿ ಸರ್. ಅಲ್ಲೇ ಬರ್ತಾ ಇದ್ದೀನಿ. 3 ಬಾರಿ MLA ಗೆಲ್ಬೋದು, MP ಗೆಲ್ಬೋದು. ಗ್ರಾಮ ಪಂಚಾಯತ್ ಸದಸ್ಯ 3 ಬಾರಿ 2 ಬಾರಿ 4 ಬಾರಿ ಗೆಲ್ತಾನೆ ಅಂದ್ರೆ ಅದು ನಿಜವಾಗ್ಲೂ ಸರ್ ಸಾಹಸನೇ. ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಮನೆ ಮನೆ ರಾಜಕೀಯ ಅಂತ ಹೇಳ್ತೀವಿ. ಹೌದು ಸರ್. ಅಣ್ಣನೇ ಆಪೋಸಿಟ್ ಇರ್ತಾರೆ, ಭಾವನೇ ಆಪೋಸಿಟ್ ಇರ್ತಾರೆ, ತಮ್ಮನೇ ಆಪೋಸಿಟ್ ಇರ್ತಾರೆ. ಎಲ್ಲ ಹತ್ತಿರ ರಿಲೇಷನ್ಸ್ ಏನು ಕುಟುಂಬದವರೇ ಸಂಬಂಧಿಕರೇ ಅಪೋಸಿಟ್ ಆಗಿರ್ತಾರೆ. ಅದೇ ಮನೆ ಒಂದು 3 ಬಾಗಿಲು ಅಂತಾರಲ್ಲ, ಹಾಗಾಗಿ ಇರ್ತದೆ ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್. ನಾನು ಮೊದಲನೇ ಬಾರಿಗೆ 2010ರಲ್ಲಿ ಗ್ರಾಮ ಪಂಚಾಯತಿ ಸದಸ್ಯನಾಗ್ತೀನಿ ರಿಸರ್ವೇಶನ್ ಅಲ್ಲಿ. ಮತ್ತೆ 2015ರಲ್ಲಿ ಕ್ಯಾಟಗಿರಿ ಬರುತ್ತೆ. ಜನರಲ್ ಅಲ್ಲಿ ನನ್ನನ್ನು ನಿಲ್ಲಿಸಿ ಜನ ಗೆಲ್ಲಿಸ್ತಾರೆ. ಇದೇ ನಮ್ಮ ಗುರುಗಳು ನಮ್ದು ವಾರ್ಡ್ 1, ವಾರ್ಡ್ 2 ಅಂತ ಮಾಡ್ತಾರೆ. ಸುಲಿಕುಂಟೆ ಕಾಲೋನಿ. ಸುಲಿಕುಂಟೆ ಕಾಲೋನಿಲೂ ಜನರಲ್ ಮಾಡ್ತಾರೆ, ರಿಸರ್ವ್ ಇರಲ್ಲ. ಸುಲಿಕುಂಟೆಯಲ್ಲೂ ರಿಸರ್ವ್ ಇರಲ್ಲ, ಜನರಲ್ ಮಾಡ್ತಾರೆ. ಆ ಜನರಲ್ ಅಲ್ಲಿ ಕೂಡ ಜನರಲ್ ಅಂದ್ರೆ ಸಾಮಾನ್ಯವಾಗಿ ಜನರಲ್ ಅಂದ್ರೆ ಯಾರು ಬೇಕಾದ್ರೂ ನಿಲ್ಬೋದು ಸಂವಿಧಾನದ ಪ್ರಕಾರ. ಆದ್ರೆ ಲೋಕಲ್ ಅಲ್ಲಿ ಏನಾಗಿದೆ, ರಿಸರ್ವ್ ಬಂದಾಗ ಬೇರೆಯವ್ರು ನಿಲ್ಲಕ್ಕಾಗಲ್ಲ, ನಾವೇ ನಿಲ್ಬೇಕು. ಜನರಲ್ ಬಂದಾಗ ಯಾರೋ ಬೇರೆ ಅದರ್ ಕ್ಯಾಸ್ಟ್, ರೆಡ್ಡಿ, ಗೌಡ, ನಮ್ಮಲ್ಲಿ ರೆಡ್ಡಿಸ್ ಜಾಸ್ತಿ ಇದೆ, ರೆಡ್ಡಿಸ್ ನಿಲ್ಬೇಕು ಅನ್ನೋ ಒಂದು ಮನೋಭಾವ. ಆದ್ರೂ ಇಲ್ಲಿನ ಜನ ಅವರ ಪ್ರೀತಿ ಗಳಿಸೋದಕ್ಕೆ ನಾನು ಯಾವ ಜನ್ಮದ ಪುಣ್ಯ ಪಟ್ಟಿದ್ನೋ ಗೊತ್ತಿಲ್ಲ. ಇಲ್ಲ ಬಾಬುನೇ ಇರ್ಲಿ, ರೆಡ್ಡಿಸ್ ಎಲ್ಲಾನು ಲೇದು ಬಾಬು ಉಣ್ಣಿ, ನೀನ್ ನಿಂತ್ಕೋಪ ಅಂತ ಹೇಳಿದ್ರು ಒದ್ದು ಬಾಬು ಉಣ್ಣಟ್ಲೆ ಮೇನಿದ್ದಾಗಿ, ಬಾಬು ಇದ್ರೆ ನಾವು ಇದ್ದಂಗೆ ಅಂತ ಹೇಳಿ ನನ್ನನ್ನು ಜನರಲ್ ಅಲ್ಲೂ ನಿಲ್ಸಿ. ನಮ್ಗೆ ಈ ಟೈಮ್ ಅಲ್ಲ, ಲಾಸ್ಟ್ ಟೈಮ್ 2015ರಲ್ಲಿ ಜನರಲ್ ಅಲ್ಲಿ ನನ್ನನ್ನು ಗೆಲ್ಲಿಸ್ತಾರೆ. ಆವತ್ತು ನಾನು ಸುಮಾರು 180-200 ಓಟು ತಗೊಂಡು ವಿನ್ನಿಂಗ್ ಅಲ್ಲಿ ಅಷ್ಟು ಮೆಜಾರಿಟಿ ಇಲ್ಲಿ ನಾನು ಗೆಲ್ಲಿಸ್ತಾರೆ ನನಗೆ. ಇನ್ನು ಮತ್ತೆ ಕರೋನಾ ಬಂತು, ಒಂದ್ ಸ್ವಲ್ಪ ಸ್ಟಾಪ್ ಆಯ್ತು. ಮತ್ತೆ ಎಲೆಕ್ಷನ್ ಶುರುವಾದಾಗ 3ನೇ ಬಾರಿನೂ ಮತ್ತೆ ಕ್ಯಾಟಗಿರಿ ಬಂತು. ಕ್ಯಾಟಗಿರಿಲಿ ನಾನು ಗೆದ್ದು ಬಂದು ಇವತ್ತು ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಪ್ರೆಸೆಂಟ್, ಮತ್ತೆ ಈಗ ನೀರು ಮತ್ತು ನೈರ್ಮಲ್ಯದ ಅಧ್ಯಕ್ಷನಾಗಿ, ಗ್ರಾಮ ಪಂಚಾಯತಿಯ ನೀರು ಮತ್ತು ನೈರ್ಮಲ್ಯದ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಈ ಭಾಗದಲ್ಲಿ ಕುಡಿಯ ನೀರಿನ ವ್ಯವಸ್ಥೆ ಎಲ್ಲ ಯಾವ ತರ ಇದೆ ಸರ್? ಸರ್, ನಮ್ಮ ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಸದ್ಯಕ್ಕೇನು ಅಂತ ಮಟ್ತಾ ಇಲ್ಲ. ನಮ್ದು ಬೋರ್ಸ್ ಇದೆ, ಅದನ್ನ ಬೋರಲ್ಲಿ ಸಪ್ಲೈ ಮಾಡ್ತಾ ಇದ್ದೀವಿ. ನಮ್ದು ಕುಡ್ತಿ ಕಾಲೋನಿಲಿ ನಮ್ಗೊಂದು ನೀರಿನ ಸಮಸ್ಯೆ ಬಹಳಷ್ಟು ಕಾಡ್ತಾ ಇದೆ. ಅದನ್ನ ಗ್ರಾಮ ಪಂಚಾಯತಿಂದನೇ ಟ್ಯಾಂಕರ್ ಇಟ್ಟು ಓಡಿಸಿ ಅದನ್ನ ನಿಭಾಯಿಸ್ತಾ ಇದ್ದೀವಿ ಸರ್. ಮತ್ತೆ ಅಂದ್ರೆ ಈಗ ಗ್ರಾಮ ಪಂಚಾಯತಿ ಕಟ್ಟಡನೂ ಕೂಡ ಒಂದು ಚಿಕ್ಕದಾಗಿದೆ ಸರ್. ಅದು ಏನಾದ್ರೂ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋದು ಏನಾದ್ರೂ ಮುಂದಿನ ಏನಾದ್ರು ವಿಚಾರ ನಡೆದು ಬಂದಿತ್ತಾ? ಖಂಡಿತವಾಗ್ಲು ಸರ್. ಗ್ರಾಮ ಪಂಚಾಯತಿ ನಮ್ಗೆ ಒಂಥರ ಹೋದ್ರೆ ಹಂದಿ ಗೂಡಂಗಿರ್ತದೆ. ಇವತ್ತು ನಾವು 28 ಜನ ಸದಸ್ಯರುಗಳಿದ್ದೀವಿ. ನಾವು ಅಲ್ಲಿ ಮೀಟಿಂಗ್ ಮಾಡ್ಲಿಕ್ಕೆ ಆಗಲ್ಲ. 28 ಜನ ಕೂತ್ಕೊಂಡು ಒಂದು ಸಾಮಾನ್ಯ ಸಭೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಸಾಮಾನ್ಯ ಸಭೆ ಮಾಡ್ಬೇಕಾದ್ರೆ ಇಲ್ಲಿ ಸಮುದಾಯ ಭವನಕ್ಕೆ ಬರ್ತೀವಿ. ಹಂಗಾಗಿದೆ ಪರಿಸ್ಥಿತಿ. ಅದಕ್ಕಂತೇಳಿ ಗ್ರಾಮ ಪಂಚಾಯತಿ ಕಟ್ಟಡಕ್ಕೆ ಅಂತೇಳಿ 2 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಪಂಚಾಯತಿ. ಆಲ್ರೆಡಿ ರಿಸರ್ವ್ ಮಾಡಿ ಇಟ್ಟಿದ್ದೀವಿ. ಅದೊಂದು ಜಾಗದ ಸಮಸ್ಯೆ ಇದೆ, ಅದೇನು ಇಷ್ಟರಲ್ಲೇ ಆಗುತ್ತೆ ಅಂತ
ಅಲ್ಲೇ ಒಂದು ಪಕ್ಕದಲ್ಲೇ ಒಂದು ಹಳೆ ಕಟ್ಟಡ, ಸ್ಕೂಲ್ ಕಟ್ಟಡ ಇದೆ. ಹ್ಮ್. ಅಲ್ಲಿ ದಬ್ಬಿ ಕಟ್ಟಬೇಕಂತೇಳಿ ಅಂದಿನ ನಮ್ಮ ಶಾಸಕರು ಅರವಿಂದ ಗೌಳಿ ಪೂಜೆ ಮಾಡಿ ಹೋಗಿರ್ತಾರೆ. ಹ್ಮ್. ಈಗ ಗ್ರಾಮಸ್ಥರದ್ದು ಒಂದು ಸ್ವಲ್ಪ ಕಿರಿಕಿರಿ ಇದೆ ಅಲ್ಲಿ. ಅಲ್ಲಿ ಬಿಲ್ಡಿಂಗ್ ಕಟ್ಬಿಟ್ರೆ ನಮ್ಗೆ ಗ್ರಾಮಸ್ಥರಿಗೆ ಗ್ರಾಮ ಹಬ್ಬಗಳು ಮಾಡಕ್ಕಾಗಲ್ಲ, ಪಲ್ಲಕ್ಕಿ ನಿಲ್ಸೋಕ್ಕಾಗಲ್ಲ, ಕಾರ್ಯಕ್ರಮ ಮಾಡ್ಲಿಕ್ಕಾಗಲ್ಲ ಅಂತೇಳಿ ಬೇರೆ ಒಂದು ಸರ್ಕಾರಿ ಜಾಗವನ್ನ ಹುಡುಕಿದ್ದೀವಿ. ಅಲ್ಲಿ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಒಂದು ಪ್ರೊಸೀಡಿಂಗ್ಸ್ ಮಾಡ್ತಾ ಇದ್ದೀವಿ. ರೈತರಿಗೆ ಏನೆಲ್ಲ ಒಂದು ಅನುಕೂಲಕರ ಯೋಜನೆಗಳನ್ನ ಮಾಡಿಕೊಟ್ಟಿದ್ದೀರಿ? ಯಾಕಂತಂದ್ರೆ ಸುಲಿಕುಂಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇಲ್ಲಿ ತಾವು ಉಪಾಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಿದ್ದೀರಿ. ಈ ಭಾಗದಲ್ಲಿ ಹೈನುಗಾರಿಕೆನೂ ಕೂಡ ತುಂಬಾ ಚೆನ್ನಾಗಿದೆ ಸರ್. ರೈತರಿಗೆ ಏನೆಲ್ಲ ಕೆಲಸ ಆಗಿದೆ ಸರ್? ನಾವು ಈಗ ಹೈನುಗಾರಿಕೆ ಮತ್ತೆ ರೈತರಿಗೆ ಏನು ನೆರೆಗಾಯಿಂದ ಅವ್ರಿಗೆ ಏನೇ ಬರಲಿ ಇಮಿಡಿಯೇಟ್ಲಿ ಅವ್ರ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೀವಿ. ಅವ್ರದ್ದೊಂದು ಕರೆದು ಜಾಬ್ ಕಾರ್ಡ್ ಮಾಡಿಸೋದಾಗ್ಲಿ, ಇಲ್ಲ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿನ ಅವ್ರ ಮನೆ ಬಾಗಿಲಿಗೆ ಕಳಿಸಿ ಜಾಬ್ ಕಾರ್ಡ್ ಮಾಡಿಸಿ. ನಮ್ಮಲ್ಲಿ ಇತ್ತೀಚೆಗೆ ಕಡಿಮೆ ಆಯ್ತು, ರೇಷ್ಮೆ ಸ್ವಲ್ಪ ಜಾಸ್ತಿ ಇತ್ತು ನಮ್ಮಲ್ಲಿ, ರೇಷ್ಮೆ ಮತ್ತು ಹೈನುಗಾರಿಕೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಯ್ತು. ಅವ್ರಿಗೆಲ್ಲ ಜಾಬ್ ಕಾರ್ಡ್ ಮಾಡಿಸಿ ಏನು ಸರ್ಕಾರದಿಂದ ತಲುಪಿಸ್ಬೇಕಂತ ಸವಲತ್ತುಗಳನ್ನ ಅವ್ರ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿನ ಕಳಿಸಿ ಆದಷ್ಟು ತಲುಪಿಸ್ತಕ್ಕಂತ ಕೆಲಸನ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದೀವಿ ಸರ್. ಈ ಭಾಗದ ಒಂದು ಪ್ರಮುಖರಾಗಿ ಸರ್, ಕೊರೋನಾ ಟೈಮಲ್ಲಿ ಕೂಡ ಯಾವ ರೀತಿ ಜನರಿಗೆ ಸಲಹೆ ಸೂಚನೆ ಕೊಟ್ಟರಿ ಸರ್? ತಮ್ಮ ಒಂದು ಹಿರಿಯ ನಾಯಕರಿಂದ ಏನಾದರೂ ಕಿಟ್ಗಳನ್ನು ವಿತರಣೆ ಮಾಡೋದಾಗ್ಲಿ, ಆ ಥರ ಏನಾದರೂ ಕೆಲಸ ನಡೀತಾ ಹೇಗೆ ಸರ್? ಕೊರೋನಾ ಟೈಮಲ್ಲಿ ಬಹಳಷ್ಟು ಜನ ಬಹಳಷ್ಟು ಹಿಂಸೆ ಪಟ್ಟಿದ್ದಾರೆ. ಫುಡ್ ಕಿಟ್ಸು ಮತ್ತೆ ಫುಡ್ಡು ಅದನ್ನೆಲ್ಲ ವೈಯಕ್ತಿಕವಾಗಿ ನಾವೇ ಮಾಡಿದ್ದೀವಿ. ವೈಯಕ್ತಿಕವಾಗಿ ನಾವೇ ಮಾರ್ಕೆಟ್ಗೆ ಹೋಗಿ, ಯಶವಂತಪುರ ಹೋಗಿ ಇಲ್ಲಿಂದ ರೇಷನ್ ತಗೊಂಬಂದು ನಾವೇ ನಮ್ಮ ಜಾಗದಲ್ಲಿ ಇಟ್ಟು ಎಲ್ಲ ಪ್ಯಾಕ್ ಮಾಡಿ, ನಮ್ಮ ಒಂದೊಂದು ಗುಂಪು ಇದೆಯಲ್ಲ, ಹೇಳಿದ್ರಲ್ಲ ಗುಂಪು, ನಮ್ಮ ಹುಡುಗರು ಯುವಕ ಪಡೆ, ನಿಜವಾಗ್ಲೂ ಅವ್ರನ್ನ ತಿಳ್ಕೊಬೇಕು ನಾವು. ಎಲ್ಲ ಸೇರಿ ಎಲ್ಲ ಪ್ಯಾಕ್ ಮಾಡಿ ಅವ್ರು ಯಾರನ್ನೂ ಮನೆ ಜಾಗಕ್ಕೆ ಬರ್ದಿದ್ದಂಗೆ ಆ ಫುಡ್ ಕಿಟ್ಸು ಒಂದು 3 ಬಾರಿ ಕೊಟ್ಟಿದ್ದೀವಿ ಸರ್. 3 ಬಾರಿ ಮನೆ ಬಾಗಿಲಿಗೆ ನಾವೇ ಹೋಗಿ ಡೆಲಿವರಿ ಮಾಡಿದ್ವಿ ನಮ್ಮ ಯುವಕರ ಮುಖಾಂತರ. ಅದನ್ನ ನಾವು ಯಾರ ಹತ್ರ ಖರ್ಚು ವೆಚ್ಚ ನಾವೇನು ಸ್ಪೆಂಡ್ ಮಾಡಿಲ್ಲ. ಭಗವಂತ ಆ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂತೇಳಿ ಅವ್ರಿಗೆ ಸೇವೆ ಮಾಡಿದ್ದೀವಿ. ನಾವು ಫಸ್ಟ್ ಟೈಮು ಫುಡ್ ಕಿಟ್ ಕೊಡ್ಬೇಕಾದ್ರೆ ಬಡವರು ಯಾರು ಗುಡಿಸ್ಲಲ್ಲಿರ್ತಾರೆ, ಯಾರು ಪಾಪ ಕೆಲಸ ಕಾರ್ಯಕ್ಕೆ ಹೋಗ್ತಾ ಇದ್ರು, ತೀರಾ ಬಡವರು ಅಂತ ಹೇಳಿ ನಮ್ಮ ಕಾಲೋನಿ ಅದು ಇದು ಕೊಟ್ವಿ. ಆಮೇಲೆ ಲಾಕ್ಡೌನ್ ಬಹಳಷ್ಟು ಟೈಟ್ ಆಯ್ತು, ಎಲ್ಲರಿಗೂ ಕಷ್ಟ ಆಯ್ತು. ನಿಜವಾಗ್ಲೂ ಲಾಕ್ ಆಗಿತ್ತು ಯಾರು? ಬಡವರು ಅಲ್ಲ, ಸಾವುಕಾರರು ಅಲ್ಲ, ಮಧ್ಯಮ ಬಹಳಷ್ಟು ಲಾಕ್ ಆದ್ರು. ಈಗ ಯಾರೋ ಗುಡಿಸ್ಲಲ್ಲಿ ಅಲ್ಲಿ ಇಲ್ಲಿ ಅಲೆಮಾರಿ ಜನಕ್ಕೆ ಎಲ್ಲೆಲ್ಲಿಂದನೋ ಹುಡ್ಕೊಂಬಂದು ಕೊಟ್ಬಿಟ್ಟು ಹೋದ್ರು. ಇದೇ ನಮ್ಮ ಭಾಗದಲ್ಲೇ ಒಂದು ಗುಡಿಸ್ಲಾಕೊಂಡು ಅಲೆಮಾರಿ ಜನ ಇದ್ರು. ಅವ್ರೇನೋ ವ್ಯಾಪಾರಕ್ಕೆ ಬಂದರು, 1 ತಿಂಗಳ 2 ತಿಂಗಳ 5 ತಿಂಗಳ 6 ತಿಂಗಳು ಒಂದ್ ಕಡೆ ಇದ್ದೋಗ್ತಾರಂತೆ. ಹಿಂಗೆ ನಮ್ಮ ಭಾಗದಲ್ಲಿ ಇದ್ರು. ಅವ್ರಿಗೆ ಅಕ್ಕಿ ಆಗ್ಬೋದು, ರೇಷನ್ ಆಗ್ಬೋದು ತಂದು ಕೊಡ್ತಾ ಇದ್ರು. ಊಟ, ಮಧ್ಯಾಹ್ನ ಊಟ, ಬೆಳಗ್ಗೆ ಟಿಫನ್ ಎಲ್ಲ ತಂದು ಕೊಡ್ತಿದ್ರು. ಅವ್ರ ಆ ಅಕ್ಕಿನ ಮಾರ್ತಾ ಇದ್ರು. ನೋಡಿ, ನಾವು ಕಣ್ಣಾಗಿ ನೋಡಿದೀವಿ, ನಾವು ಅದನ್ನ ಬೈದಿದ್ದೀವಿ. ಅವ್ರು ನಮ್ಗೆ ಎಕ್ಸಸ್ ಆದ್ರೆ ಏನಣ್ಣ ಮಾಡೋದು, ನಮ್ ಖರ್ಚು ಕಾಸ್ಬೇಕಲ್ಲಣ್ಣ ಅಂತ ಹೇಳ್ತಾರೆ. ನಿಜ, ಅವರು ಹೇಳಿದ್ರು ನಿಜ. ಮಧ್ಯಮ ವರ್ಗದವ್ರು ಏನ ಕತೆ ಪರಿಸ್ಥಿತಿ ಏನ ಅವ್ರದ್ದು? ಅವರು ಯಾರಿಗೂ ಕೊಡಂಗೂ ಇಲ್ಲ, ಯಾರ ಹತ್ರ ಕೇಳಂಗೂ ಇಲ್ಲ ಪರಿಸ್ಥಿತಿ. ನಿಜ, ಯಾರ ಹತ್ರ ಹೋಗೋಣ, ನನ್ಗೆ ಊಟ ಇಲ್ಲ, ನನ್ಗೆ ರೇಷನ್ ಇಲ್ಲ ಅಂತ ಕೇಳೋ ಪರಿಸ್ಥಿತಿ. ಅದನ್ನು ನಾವು ಯುವಕರೆಲ್ಲ ಕೂತ್ಕೊಂಡು, ನಮ್ದೊಂದು ಟೀಮ್ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿ, ಇಲ್ಲ ಬಿಲ್ಡಿಂಗ್ ದೊಡ್ಡದಿರ್ಬೋದು, ಬಾಡಿಗೆ ಬರ್ತಿರ್ಬೋದು, ಆದ್ರೆ ಬಾಡಿಗೆವನು ಇವತ್ತು ಬಾಡಿಗೆ ಕೊಡ್ತಾ ಇಲ್ಲ. ಯಾಕೆ? ಅವನು ಕೆಲಸ ಇಲ್ಲ, ಇವು ಓನರ್ ಕೇಳಂಗಿಲ್ಲ, ಎಲ್ಲಿ ಬರ್ತದೆ? ಅವ್ರಿಗೂ ಹಂಚ್ಬೇಕಂತೇಳಿ ಅದನ್ನು ಒಂದು ಸಲ ನಾವು ಮಧ್ಯಮ ವರ್ಗದವ್ರಿಗೂ, ಬಿಲ್ಡಿಂಗ್ಗಳಿಗೂ ಕೂಡ ಹೋಗಿ, ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥವ್ರಿಗೂ, ಬಿಲ್ಡಿಂಗ್ ಓನರ್ ಕೂಡ ನಾವು ಅದನ್ನ ಮಾಡಿದೀವಿ ಸರ್ ಆವತ್ತಿನ ದಿನದಲ್ಲಿ. ತಮ್ಮ ಕುಟುಂಬ ಕೂಡು ಕುಟುಂಬ ಸರ್, ಚರ್ಚೆ ಮಾಡುವಾಗ ಹೇಳ್ತಿದ್ರಿ ನಮಗೆ ಮಕ್ಕಳು ಎಷ್ಟು ಜನ ಅಂದ್ರೆ, ನಮ್ಗೆ ಎಲ್ಲ ಅಂದ್ರೆ ನಮ್ಮ ಅಣ್ಣ ತಮ್ಮಂದಿರು ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಇದ್ದಂಗೆ ಅಂತ ಹೇಳಿ. ಖಂಡಿತವಾಗ್ಲು ಸರ್, ನಾನು ಇವತ್ತು ಯಾರಾದ್ರೂ ನಿಮ್ಗೆ ಎಷ್ಟು ಜನ ಮಕ್ಕಳು ಅಂದ್ರೆ ನಾವು 8 ಜನ ಅಂತಾನೆ ಹೇಳ್ತೀನಿ. ಯಾರೇ ಹೇಳಪ್ಪ ನೀನು, ಏನಪ್ಪ ನೀನು, ಹಂಗಪ್ಪ ಹಿಂಗಪ್ಪ ಅಂತ ಹೇಳ್ತಾರೆ. ಇಲ್ಲ, ನನ್ಗೆ 8 ಜನ, ನಮ್ದು ಜಾಯಿಂಟ್ ಫ್ಯಾಮಿಲಿನ, ಹಣ್ಣು ಮಕ್ಕಳೆಲ್ಲ ನಮ್ಮ ಮಕ್ಕಳೇ ಅಂತ ಹೇಳ್ತೀವಿ. ನಮ್ದೊಂದು ಒಟ್ಟು ಕುಟುಂಬ. ನಾವು ಅಣ್ಣ ತಮ್ಮಂದ್ರು, ತಂಗಿಯವರಿಬ್ರು, ಅಣ್ಣಂದ್ರಿಬ್ರು, ನಮ್ಮ ಅಣ್ಣ ಒಬ್ರು, 2ನೇ ಅಣ್ಣ ಕಾಲಾಂತರ ಏನೋ ಸಮಸ್ಯೆಯಿಂದ ಅವರು ತೀರೋಗ್ತಾರೆ.
ಅವ್ರಿಗೆ 3 ಜನ ಮಕ್ಕಳು, ಓಕೆ ನಮ್ಮ ದೊಡ್ಡಣ್ಣಗೆ 3 ಜನ ಮಕ್ಕಳು, ಓಕೆ ನನಗೆ 2 ಮಕ್ಕಳು, ಓಕೆ ಮತ್ತೆ ನನ್ನ ತಂಗಿ ಮಕ್ಕಳು ಇಬ್ಬರಿಗೆ ನಾವು ಎಜುಕೇಶನ್ ಅನ್ನು ಕೊಡ್ತಾ ಇದ್ದೀವಿ. ಓಕೆ ನಮ್ಮ ದೊಡ್ಡಣ್ಣನ ಮಗ ಒಬ್ಬ ಹ್ಮ್. ಮಗಳನ್ನ MBBS ಮಾಡಬೇಕು ಅಂದ್ಕೊಂಡು ಆಸೆ ಇತ್ತು. ಓಕೆ ಆಗ ಸ್ವಲ್ಪ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಿ ಹ್ಮ್. ನಮಗೆ ದುಡ್ಡು ಆಗದೆ ಓಕೆ ಆಕೆ ಫಿಸಿಯೋಥೆರಪಿ ಕೊಟ್ಟು ಇವತ್ತು ಆಕೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಫಿಸಿಯೋಥೆರಪಿ ಡಾಕ್ಟರ್ ಆಗಿದ್ದಾಳೆ. ಓಕೆ ಇನ್ನೊಬ್ಬ ಮಗ MBBS ಈಗ 3ನೇ ವರ್ಷದ ಓದ್ತಾ ಇದ್ದಾನೆ ನಮ್ಮ ಅಣ್ಣನ ಮಗ. ಓಕೆ ಇನ್ನೊಬ್ಬ ಮಗಳು ಎಲ್ಲೋ ಒಂದು ಬ್ಯಾಂಕ್ ಸ್ವಸಹಾಯ ಸಂಘದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ. ಓಕೆ ಮತ್ತೆ ಇನ್ನೊಬ್ಬ ಅಣ್ಣನ ಮಗ ಒಬ್ಬ ದೊಡ್ಡವನು ಓದ್ಲಿಲ್ಲ, ಓಕೆ ದೊಡ್ಡ ಮಗಳಿಗೆ ಮದುವೆ ಮಾಡಿದ್ವಿ, ಓಕೆ ಅವರು ಆರಾಮಿದ್ದಾರೆ. ಓಕೆ ಇನ್ನೊಬ್ಬ ಮಗ ಅವನು ಓದ್ಲಿಲ್ಲ, ಎಲ್ಲ ಪ್ರೈವೇಟಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ಇನ್ನೊಬ್ಬ LLB ಮಾಡ್ತಾ ಇದ್ದಾನೆ. ಓಕೆ ನನ್ನ ಮಗ ಈಗ 7ನೇ ಕ್ಲಾಸು, ಓಕೆ ಮಗಳು 1ನೇ ಕ್ಲಾಸು. ಓಕೆ ಮತ್ತೆ ತಂಗಿ ಮಗ ಒಬ್ಬ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಇನ್ನೊಬ್ಬ ಮಗ PUC ಮಾಡ್ತಿದ್ದಾನೆ. ಓಕೆ ನಂದು ಒಂದು ಸ್ವಲ್ಪ ಅದೇ ಹೇಳ್ದಲ್ಲ, ನಮ್ಮ ಅಣ್ಣ ಒಬ್ಬರು ತೀರೋದ್ರು ಅಂದ್ನಲ್ಲ, ಆ ಒಂದು ಊರಿನ ಗಲಾಟೆಗಳಲ್ಲಿ ವಾಸ್ತವಾಂಶ ಮುಚ್ಚಿಟ್ಕೊಂಡು ಹೇಳ್ಬೋದು, ಮುಚ್ಚಿಟ್ಕೊಂಡು ಹೇಳೋಂಥದ್ದು ಬೇಡ. ಊರಿನ ಸ್ವಲ್ಪ ತರಲೆ ರಾಜಕೀಯ ಗಲಾಟೆಗಳಲ್ಲಿ, ಈ ರಾಜಕೀಯಗಳಲ್ಲಿ ನಮ್ಮ ಅಣ್ಣ ಒಬ್ಬ ತೀರೋಗ್ತಾರೆ. ಓಕೆ ಈ ನಮಗೆ ಬಂದ ಕಷ್ಟ ನನ್ನ ಮಕ್ಕಳಿಗೆ ಬರಬಾರ್ದು ಅಂತೇಳಿ ಎಲ್ಲ ನನ್ಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲಪ್ಪ ಅಂತೇಳಿ ಎಲ್ಲರಿಗೂ ಆಚೆ ಹಾಕ್ಬಿಟ್ಟು ಓಡಿಸ್ತಾ ಇದ್ವಿ. ಓಕೆ 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 ಯಾರನ್ನೂ ಲೋಕಲಲ್ಲಿ ಇಟ್ಕೊಂಡಿಲ್ಲ, ಎಲ್ಲ ಉಡುಪಿ, ಶಿವಮೊಗ್ಗ, ಊಟಿ. ಈಗ ನನ್ನ ಮಗ ಊಟಿಲಿ ಓದ್ತಿದ್ದಾನೆ. ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿದ್ರೆ ಬೇಡ, ಸಂಘ ಸಹವಾಸ. ಈಗ ನಮ್ಮ ತಂದೆನ ಇಂಥವ್ರು ಹೊಡೆದ್ಬಿಟ್ರು, ನಾನು ಅವ್ರ ಮೇಲೆ ದ್ವೇಷ ಸಾಧಿಸ್ಬೇಕು, ಆ ದ್ವೇಷ ಬೇಡ, ನಮಗೆ ಲಾಸ್ಟ್ ಆಗಲಿ. ಯಾಕಂದ್ರೆ ನಾವು ನಿಜವಾಗ್ಲೂ ಹೇಳ್ಬೇಕಾದ್ರೆ ಊಟಕ್ಕೆ ಅಲ್ದಿದೀವಿ. ನಾವೆಲ್ಲ ರಾಗಿ ಮುದ್ದೆ ಸೀಕ್ ಅಂತ ಬರುತ್ತೆ, ಮಡಿಕೆಯಲ್ಲಿ ಸೀಕ್ ಕಿತ್ಕೊಂಡು ತಿಂದು ಸ್ಕೂಲ್ಗೆ ಹೋಗಿ. ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ನನ್ನ ಪ್ಯಾಂಟ್ ಇರಲಿಲ್ಲ, ವೈಟ್ ಶರ್ಟು ಕಾಕಿ ಪ್ಯಾಂಟು, 35 ರೂಪಾಯಿ ಅವತ್ತು ಫೀಸು, 35 ರೂಪಾಯಿ ಕಟ್ಟೋ ಕಾಸಿರಲಿಲ್ಲ. ನಮ್ಮ ತಾಯಿ ಅವತ್ತು ಒಂದು ಸಂತೆಗೆ ಹೋಗಿ ಒಂದು ಪ್ಯಾಂಟ್ ತಗೊಟ್ಟು ನನ್ನನ್ನು ಸ್ಕೂಲಿಗೆ ಕರ್ಕೊಂಡೋದ್ರು. ಆ ಪ್ಯಾಂಟು ಟೈಟು ಇಲ್ಲಿ ಒಡೆದೋಗಿತ್ತು, ಫೀಸ್ ಕಟ್ಟಿಲ್ಲ ಅಂದರೆ ಸ್ಟ್ಯಾಂಡ್ ಮೇಲೆ ನಿಲ್ಲಿಸ್ತಾ ಇದ್ರು. ನನಗೆ ಅರ್ಧೋಗಿರೋದ್ರ ಮುಚ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಯಾರು ಫೀಸ್ ಕಟ್ಟಿಲ್ಲ ಅವ್ರು ನಿಂತ್ಕೊಳ್ರಿ ಅಂತ ಹೇಳಿದಾಗ ಮುಚ್ಕೊಂಡು ನಿಂತ್ಕೊಳ್ತಾ ಇದ್ದೆ. ಇವತ್ತು ನಾವು ಲಕ್ಷ ಕೊಟ್ಟು ಓದಿಸ್ತೀವಿ ಮಕ್ಕಳನ್ನು. ಆ ಒಂದು ನಾವು ಫೀಸ್ ಕಲ್ತಿದ್ದೀವಿ ಅಂತೇಳಿ ಯಾರಾದರೂ ಬಂದಾಗ ಹಣ ಫೀಸ್ ಕಟ್ಬೇಕಂದಾಗ ಅವ್ರು ಎಷ್ಟೋ ಕಟ್ಟಬೇಕಾಗಿಲ್ಲ, ನನ್ನ ಕೈಲಾದಂಥ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಹಳೆ ನೆನಪು ಬಂತು, ನಾವೆಲ್ಲ ಹಿಂಗಿದ್ವಿ, ಆ ಮಕ್ಕಳು ಹೋಗ್ಲಿ. ಇವತ್ತಿನ ಒಂದು ಯುವಕರಿಗೆ ತಾವು ಏನೊಂದು ಸಂದೇಶವನ್ನು ಕೊಡ್ತೀರಿ ಸರ್? ಸರಿ, ಇವತ್ತಿನ ಯುವಕರು ಒಳ್ಳೆತನದಿಂದ ರಾಜಕೀಯಕ್ಕೆ ಬರಬೇಕು. ನಮಗಂತೂ ಈಗ ರಾಜಕೀಯ ಬೇಜಾರಾಗಿದೆ. ನಾವು ಪಟ್ಟಂತ ಕಷ್ಟ ರಾಜಕೀಯದಲ್ಲಿ, ಅದು ಈ ಒಂದು 2-3 ವರ್ಷದಲ್ಲಿ ಈ ನಮ್ಮ ಶತ್ರು ಕೂಡ ಬೇಡ ಅನಿಸುತ್ತೆ. ಈ ಸ್ಥಳೀಯವಾಗಿ ರಾಜಕೀಯದಲ್ಲಿ ಜಾತಿ ಜಾಸ್ತಿ ಆಗ್ತಾ ಇದೆ, ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ. ಹಣಬಲ ತೋಳ್ಬಲ. ಪಾಪ ಮಹಾನುಭಾವರು ನಮ್ಮ ಬಸವಣ್ಣವ್ರು ಇರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇರ್ಬೋದು, ನಮ್ಮ ಶಿವಕುಮಾರ್ ಸ್ವಾಮೀಜಿಗಳಿರ್ಬೋದು, ಇನ್ನ ಅನೇಕ ಜನ ಜಾತಿ ನಿರ್ಮೂಲನೆ ಮಾಡಕ್ಕೆ ಹೋಗಿದ್ರು. ನಮ್ಮ ಕನಕದಾಸರು ಇರ್ಬೋದು, ಕುಲ ಎಂದು ಒಡೆದಾಡದಿರಿ ಅಂತ, ಕಾಯಕವೇ ಕೈಲಾಸ ಅಂತ ಹೇಳಿದ್ರು ನಮ್ಮ ಬಸವಣ್ಣವರು. ಅವ್ರದೇ ಆದಂತ ಕಷ್ಟ, ಅವರು ಮೇಲ್ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ಕೆಳಜಾತಿಯವರನ್ನ ಪ್ರೀತಿ ಮಾಡಿ ಪ್ರತಿಯೊಂದು ಜಾತಿ ಜನಾಂಗಕ್ಕೂ ಲಿಂಗವನ್ನು ದಾನ ಮಾಡಿದ್ರು ನಮ್ಮ ಬಸವಣ್ಣವರು. ಎಲ್ಲರೂ ಸಮಾನರು. ಆ ಒಂದು ಉದ್ದೇಶ ಇವತ್ತು ಇಲ್ಲ ಸರ್. ಇವತ್ತಿನ ರಾಜಕೀಯ ಇದರದಲ್ಲಿ ಅದೆಲ್ಲ ಈ ನಮ್ಮ ರಾಜಕೀಯ ನಾಯಕರೇ, ನಾನು ಸಹ ಸೇರ್ಬೋದೇನೋ ಅದರಲ್ಲಿ, ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ನನ್ನಲ್ಲಿ ಆ ಒಂದು ಮನೋಭಾವ ಇಲ್ಲ. ಸೇರ್ಕೊಬೇಕಾದಾಗ ಎಲ್ಲ ಒಂದ್ ಕಡೆ ಬರ್ಬೋದೇನ, ನಿನ್ ಜಾತಿ ಬಗ್ಗೆ ಮಾತಾಡೋ, ನನ್ನ ಜಾತಿ ಬಗ್ಗೆ ನಾನು ಮಾತಾಡ್ಲಿಲ್ಲ ಅಂದ್ರೂ ಆಸೆ ಬರ್ಬೋದೇನ, ನಾನು ಇಲ್ಲ ಅಂತ ಹೇಳಲಿಕ್ಕೆ ಹೋಗಲ್ಲ. ಅದು ಕಾರಣ ಆ ಜಾತಿ ವ್ಯವಸ್ಥೆಯನ್ನ ದೂರ ಇಟ್ಟು ರಾಜಕೀಯ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಯುವಕರು ಎಜುಕೇಟೆಡ್ಸ್ ಆಗ್ತಾ ಇದ್ದಾರೆ. ಆ ಎಜುಕೇಟೆಡ್ಸ್ ನಿಜವಾದ ಎಜುಕೇಟೆಡ್ಸ್ ಬರಬೇಕು. ನಿಜವಾದ ಎಜುಕೇಟೆಡ್ಸ್ ಬಂದು ವೋಟ್ ಮಾಡಿದ್ರೆ, ನಿಜವಾದ ಎಜುಕೇಟೆಡ್ಸ್ ರಾಜಕೀಯಕ್ಕೆ ಬಂದರೆ ಖಂಡಿತವಾಗ್ಲೂ ಈ ವ್ಯವಸ್ಥೆ ಹೋಗ್ಬಹುದು ಅನ್ನೋ ಅಭಿಪ್ರಾಯ ನಂದು. ಎಜುಕೇಟೆಡ್ಸು ವೋಟ್ ಮಾಡಕ್ಕೆ ಬರ್ತಾ ಇಲ್ಲ. ಅವ್ರಿಗೇನೋ ಅವರು ನಾನು ಓದ್ಬಿಟ್ಟಿದ್ದೀನಿ, ನಾನು ಇಂಜಿನಿಯರು, ನಾನು ಯಾಕೆ ವೋಟ್ ಹಾಕ್ಬೇಕು,
ನಾನು ಡಾಕ್ಟ್ರ್ ನಾನು ಯಾಕೆ ಅನ್ನೋ ಮನೋಭಾವ ಹೋಗ್ಬೇಕು ಫಸ್ಟ್. ಇಲ್ಲ ಅವರು ರಾಜಕೀಯಕ್ಕೆ ಬರಬೇಕು. ಒಂದು ಇದು ಹೇಳ್ತಾರೆ ಅಂಬೇಡ್ಕರ್, ಕೆಟ್ಟದ್ದು ಹೋಗ್ಬೇಕಂದ್ರೆ ಒಳ್ಳೇದು ಬರಬೇಕು. ಕೆಟ್ಟದ್ದು ಹೋಗ್ಬೇಕಂದ್ರೆ ಅದೇ ಕೆಟ್ಟ ರಾಜಕಾರಣ ಹೋಗ್ಬೇಕಂದ್ರೆ ಒಳ್ಳೆ ಒಳ್ಳೆ ಪ್ರಮಾಣದಲ್ಲಿ ಬರಬೇಕು. ಒಳ್ಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಕೆಟ್ಟ ಜನ ಹೋಗ್ತಾರೆ. ಇಲ್ಲ ಆದ್ರೆ ಕೆಟ್ಟ ಜನ ಜಾಸ್ತಿ ಆದಾಗ ಒಳ್ಳೇದು ಆಚೆ ಹೋಗ್ತಾರೆ. ಇವ್ರು ಜಾಸ್ತಿ ಆದಾಗ ಅವರು ಒಂದು ಗಾದೆ ಹೇಳ್ತಾರಲ್ಲ, ಹೊಸ ನೀರು ಬಂದು ಹಳೆ ನೀರು ಹೋಯ್ತು ಅಂದಂಗೆ, ಹಂಗೆ ಒಳ್ಳೆ ಜನ ಬಂದ್ರೆ ಕೆಟ್ಟ ಜನ ಹೋಗ್ತಾರೆ ರಾಜಕೀಯದಲ್ಲಿ. ಇದೊಂದು ಆಶಯ ಇದೆ ಸರ್, ಯುವಕರು ಒಳ್ಳೆತನವಾಗಿ ರಾಜಕೀಯಕ್ಕೆ ಬರಬೇಕು. ಆಮೇಲೆ ಎಲ್ರೂ ಲೀಡರ್ ಆಗ್ಲಿಕ್ಕೆ ಆಗಲ್ಲ. ಇದೊಂದು ನಾನು ಏನು ಇದು ಹೇಳ್ತಾ ಇದ್ನಲ್ಲ, ನಾನು ನಮ್ದು ಜೈ ಭೀಮ್ ಕನ್ನಡ ಕ್ರೀಡಾ ಯುವಕರ ಸಂಘ ಮಾಡಿದಾಗಿಂದ ಹೇಳ್ತಾ ಇದ್ದೇನೆ. ನಾವು 10-12 ಜನ ಇದ್ರೆ 10-12 ಜನ ಲೀಡರ್ ಆಗ್ಲಿಕ್ಕೆ ಆಗಲ್ಲ. ನಿಜ ಸರ್. ಯಾರೋ ಒಬ್ಬನ್ನ ಲೀಡರ್ ಮಾಡ್ಕೊಂಡು ಅವನ ವ್ಯಕ್ತಿ ಪರವಾಗಿಲ್ವಾ, ಅವನ್ನ ಲೀಡರ್ ಮಾಡ್ಕೊಂಡು ಅವನ ಮುಖಾಂತರ ನಮ್ಮ ಕೆಲಸ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜನಾಂಗದ ಕೆಲಸ ಮಾಡ್ಕೊಳ್ಳೋದಕ್ಕೆ, ನಮ್ಮ ಜನಗಳ ಕೆಲಸ ಮಾಡ್ಕೊಳ್ಳೋದಕ್ಕೆ ಅವನ್ನ ಬೆಳೆಸ್ಕೊಬೇಕು. ಅದು ಪದ್ಧತಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಈಗ 10 ಜನ ಲೀಡರ್ ಆಗಕ್ಕೆ ಹೋಗ್ತಾರೆ, ಅವನು ಆಗಲ್ಲ ಇವನು ಆಗಲ್ಲ, ಇನ್ನೊಬ್ಬ ಯಾರೋ ಬಂದು ಲೀಡರ್ ಆಗಿ ಹೋಗ್ತಾರೆ. ಅದು ಹೋಗ್ಬೇಕು. ಅವ್ರು ಇನ್ನೊಬ್ಬ ಯಾರೋ ಬರ್ತಾನಲ್ಲ, ಅವನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ನೀವು ಆಯ್ಕೆ ಮಾಡ್ಕೊಂಡು ಅವನು ನೀವೆಲ್ಲ ಸೇರಿ ಒಬ್ಬನ ಆಯ್ಕೆ ಮಾಡ್ಕೊಂಡ್ರೆ ಅವ್ನು ಒಳ್ಳೆ ವ್ಯಕ್ತಿ ಆಗ್ತಾನೆ. ನಿಮ್ಮ 10 ಜನದ ಗಲಾಟದಲ್ಲಿ ಯಾವನೋ ಬಂದ ಅಂದ್ರೆ ಅವನು ಕೆಟ್ಟ ವ್ಯಕ್ತಿ. ಅವನು ಬರ್ತಕ್ಕಂಥವನು, ಅವನು ಸಮಯ ಸಾಧಕನ್ನ ಹೊಡಿಬೇಕಂದ್ರೆ ನೀವು 10 ಜನ ಒಬ್ಬನ ಆಯ್ಕೆ ಮಾಡ್ಕೊಂಡು, ಆಮೇಲೆ 10 ಜನಕ್ಕೂ ಒಳ್ಳೇದ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ವ್ಯಕ್ತಿ ಒಂದ್ಸಲ ಒಬ್ಬನಿಗೆ ಒಳ್ಳೇದಾಯ್ತು ಅಂದ್ರೆ ಇನ್ನು 9 ಜನಕ್ಕೆ ಕೆಟ್ಟದಾಗಿರ್ತದೆ ಒಂದು ಬಾರಿ. ಆ 2ನೇ ಬಾರಿಗೆ ಅವನು ಒಬ್ಬ ಕಮ್ಮಿ ಆದ್ನ, ಅವನ ಅನುಕೂಲ ಪಡ್ಕೊಂಡಿರ್ತಕ್ಕಂಥವನು, ಆವಾಗ ಇನ್ನೊಬ್ಬ ಕಮ್ಮಿ ಆದ್ನ. ಆ ತರ ಮಾಡ್ತಾ ಎಲ್ಲರನ್ನೂ ಬೆಳೆಸ್ಕೊಂಡಿರ್ತಾರೆ. ಆಮೇಲೆ ನಾನ್ ಚೆನ್ನಾಗಿದ್ರೆ ನನ್ನ ಸುತ್ತ ಇರೋರು ಚೆನ್ನಾಗಿರ್ತಾರೆ ಅನ್ನೋದು ಮನೋಭಾವ ತೆಗಿಬೇಕು. ನಂದು ಅದೊಂದು ಆಸೆ ಇದೆ. ನನ್ ಸುತ್ತ ಇರೋ ಜನ ಚೆನ್ನಾಗಿದ್ರೆ ನಾನ್ ಚೆನ್ನಾಗಿರ್ತೀನಿ ಅನ್ನೋ ಮನೋಭಾವ ಬೆಳೆಸ್ಬೇಕು. ಯಾಕಂದ್ರೆ ಯಾರೋ ಈಗ ನನ್ನ ಜೊತೆಲಿ ಇರ್ತಕ್ಕಂಥ ಒಂದು 8-10 ಜನ ಹುಡುಗರು ಡೈಲಿ ನಾನು ಕಾರ್ ಇದೆ, ಬಂಗ್ಲೆ ಇದೆ, ನನ್ಗೇನ ದುಡ್ಡಿದೆ, ಕಾಸಿದೆ, ಅವ್ನು ಯಾರೋ ಬಂದಾಗ ಅವ್ನಿಗೊಂದು 5,000 2,000 ಕೊಡ್ತೀನಿ, ಅವ್ನು ಯಾವಾಗೂ ನನ್ನ ಹತ್ರ ಕೈ ಕಟ್ಕೊಂಡಿರ್ಬೇಕು ಅನ್ನೋ ಮನೋಭಾವ ತೆಗಿಬೇಕು. ಫಸ್ಟ್ ಅವನು ಚೆನ್ನಾಗಾಗ್ಬೇಕು. ಅವನು ಸಂಪಾದನೆ ಮಾಡೋನ್ನ ಮಾಡ್ಬಿಟ್ರೆ ಅವ್ನು ನನ್ನ ಹತ್ರ ಬರೋದು ತಪ್ಪುತ್ತೆ, ನಾನು ಅವನು ಕೊಡೋದು ತಪ್ಪುತ್ತೆ. ಅವನ ದಾರಿ ಅವನು ಚೆನ್ನಾಗಿದ್ದಾಗ ನನಗೆ ಅವನ ಬರ್ಡನ್ ಕಮ್ಮಿ ಆಗ್ತದೆ. ಆ ಒಂದು ಮನೋಭಾವ ನನ್ನಲ್ಲಿದೆ ಸರ್. ಒಟ್ಟಿನಲ್ಲಿ ಅಂದ್ರೆ ಬೇರೆಯವರನ್ನು ಬೆಳೆಸುವಂತ ಮನೋಭಾವ ಅದನ್ನ ಮಾಡಬೇಕು ಸರ್. ಬೇರೆಯವ್ರನ್ನ ಬೆಳೆದ್ರೆ ನಾನು ಬೆಳಿತೀನಿ. ನಾನೇ ಬೆಳೀತಾ ಇದ್ರೆ ನಾನು ಬೆಳೆಯಲ್ಲ, ಅವನು ಬೆಳೆಯಲ್ಲ. ನಾನು ಬೆಳೀತಾ ಇದ್ರು ಅವನು ಇದರಿಂದ ನಾನು ಕುಗ್ತಾ ಇರ್ತೇನೆ. ಅವನು ಬೆಳೆದ್ರೆ ಅವನ ಜೊತೆಲಿ ನಾನು ಬೆಳಿತೀನಿ. ಸುಮಾರು 22 ವರ್ಷದ ಸಮಾಜಮುಖಿ ಕೆಲಸ ಕಾರ್ಯಗಳು ಜೀವನ ಸರ್ ತಮ್ಮದು. ಸಾಕಷ್ಟು ಅಂದ್ರೆ ಸೇವಾ ಸಂಸ್ಥೆ, ಈಗ ತಾವು ಕೂಡ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಕೂಡ ತಮಗೆ ಗೊತ್ತಿದೆ. ಮಕ್ಕಳು ಏನಾದ್ರು ಒಂದು ಜನಪದ ಕ್ರೀಡೆಗಳನ್ನ ಆಯೋಜನೆ ಮಾಡ್ತಾರೆ, ಊರಲ್ಲಿ ಜಾತ್ರೆ ನಡೀತದೆ, ಏನಾದ್ರು ಒಂದು ನಾಟಕಗಳು ನಡೀತದೆ, ಮಕ್ಕಳು ಏನಾದ್ರು ಅಂದ್ರೆ ಒಂದು ಬಹುಮಾನವನ್ನ ಸ್ಪಾನ್ಸರ್ ಮಾಡ್ಬೇಕು ಅಂತೇಳಿ ಸಹಾಯ ಹಸ್ತ ಯಾಚಿಸಿ ತಮ್ಮಲ್ಲಿ ಬರ್ತಾರೆ. ಹೌದು ಸರ್. ಅವರಿಗೆ ತಾವು ಯಾವ ಪ್ರಕಾರವಾಗಿ ಅವರಿಗೆ ಒಂದು ಸಹಾಯವನ್ನ ಮಾಡ್ತೀರಿ, ಜೊತೆಗೆ ಊರಿನಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ ಸರ್? ಸರ್, ನನಗೆ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡಾ ಕಾರ್ಯಕ್ರಮಗಳು ಅಂದ್ರೆ ಬಹಳಷ್ಟು ಇಷ್ಟ. ಯಾಕಂದ್ರೆ ಈ ನಾಟಕ ಅಂತ ಹೇಳಿದ್ರಲ್ಲ, ಪೌರಾಣಿಕ ನಾಟಕದಲ್ಲಿ ನಾನು ಒಬ್ಬ ಪಾತ್ರಧಾರಿ. ಓಕೆ. ನಾನು ಕೃಷ್ಣನ ಪಾತ್ರ ಓಕೆ. ಬಹಳಷ್ಟು ಇಷ್ಟ ನನ್ಗೆ ಒಂದು 3 ಬಾರಿ ಕೃಷ್ಣನ ಪಾತ್ರ ಮಾಡಿದ್ದೀನಿ. ಅದಕ್ಕೋಸ್ಕರನೇ ಯಾವಾಗ್ಲೂ ಹಸನ್ಮುಖಿಯಾಗಿರ್ತೀರಿ. ನಾವೊಂದು ಏನು ಸಾಮ್ರಾಟ್ ಸುಯೋಧನ ಅಂತೇಳಿ ಅದರಲ್ಲಿ ನಾನು ಕೃಷ್ಣನ ಪಾತ್ರ ಮಾಡಿದ್ದೇನೆ. 3 ಬಾರಿ ಆಗಿದೆ. ಈಗ ಒಂದು ಗಯ ಚೈತ್ರೆ ಅಂತೇಳಿ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೃಷ್ಣನ ಪಾತ್ರ. ಈಗ ನನ್ಗೆ ಅದು ಎಲ್ಲಾರನ್ನೂ ಸೇರ್ಸ್ಕೊಬೇಕು. ಆಮೇಲೆ ಈಗ ಏನಾಗ್ತಾ ಇದೆ ಅಂದ್ರೆ, ಈ ನಮ್ಮ ಬೆಂಗಳೂರಿಗೆ ಹೊಂದ್ಕೊಂಡಂತ ಗ್ರಾಮಗಳಲ್ಲೇ ಸ್ವಲ್ಪ ಹಳೆ ಕಾಲದ ಪದ್ಧತಿ ಹೋಗ್ತಾ ಇದೆ. ನಾನು ಎಲ್ಲಾರನ್ನೂ ಸೇರ್ಸ್ಕೊಂಡು ಪೌರಾಣಿಕ ನಾಟಕ ಆಡೋದು, ಅದನ್ನೆಲ್ಲ ಆಸೆ ಪಟ್ಟು ಮಾಡಿಸ್ತಾ ಇದ್ದೀನಿ ಸರ್. ಈಗಲೂ ನಾವು ಕಲಿತಾ ಇದ್ದೀವಿ. ಕಲಿತು ಅದನ್ನ ಆಡ್ತೀವಿ. ಬೇಸಿಗೆ ಬಂದಾಗ ಲಾಸ್ಟ್ ಟೈಮ್ ಆಡ್ಬೇಕಾಗಿತ್ತು, ಕಾರಣಾಂತರಗಳಿಂದ ನಮ್ಮಲ್ಲಿ ಸ್ವಲ್ಪ ಗೊಂದಲ, ಪಾತ್ರಧಾರಿಗಳ ಕೊರತೆ ನಮ್ಮಲ್ಲಿ. ಈ ಲೋಕಲ್ ನಾನು ಊರವ್ರನ್ನೇ ಕರ್ಕೊಂಡು ಆಡ್ಬೇಕು, ನಮ್ದೇ ಊರ್ ಜನನೇ ಅದ್ರಲ್ಲಿ ಪಾತ್ರಧಾರಿಗಳಾಗಿರ್ಬೇಕು ಅಂತ ನನ್ಗೆ ಆಸೆ. ಕೆಲವರು ಇಲ್ಲ, ನನ್ಗೆ ಟೈಮ್ ಕೊಡಕ್ಕಾಗ್ತಾ ಇಲ್ಲ ಅನ್ನೋ ಇದರಿಂದ ನಮ್ಮ ಮಾಸ್ಟರ್ಗೂ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಆಯ್ತು. ಅದರಿಂದ ಪೋಸ್ಟ್ಪೋನ್ ಆಯ್ತು. ಈಗ ಈ ಏಪ್ರಿಲ್ಗೆ ಆಡೋಣ ಅನ್ನೋ ಆಸೆ ಇಟ್ಕೊಂಡು ಕಲಿತಾ ಇದ್ದೀವಿ ಸರ್.
ಬಹುಮಾನಗಳೆಲ್ಲ ಬಹುಮಾನಗಳಿಗೆ ಮಕ್ಕಳು ಬರ್ತಾರೆ. ಈಗ ಶಾಲೆಗಳಲ್ಲಿ ಪಾಪ ಟೀಚರ್ಸ್ ಫೋನ್ ಮಾಡ್ತಾರೆ. ಅವರು ಏನ್ ಕೇಳ್ತಾರೆ ಅದಕ್ಕೆ ನಾವು ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ. ಮತ್ತೆ ಈಗ ನಮ್ಮ ಗ್ರಾಮ ಪಂಚಾಯತಿಗೆ 5 ಊರುಗಳು ಬರ್ತವೆ. 5 ಊರಿನ ಯುವಕರು, ಅಣ್ಣ ನಾವು ಕ್ರಿಕೆಟ್ ಮಾಡ್ತಾ ಇದ್ದೀವಿ, ನಿಮ್ಗೆ ಈ ಸ್ಪಾನ್ಸರ್ ಮಾಡಬೇಕು, ಅಣ್ಣ ನಾವು ಗಣಪತಿ ಹಬ್ಬ ಮಾಡ್ತಾ ಇದ್ದೀವಿ, ನಮ್ಗೆ ಈ ಸ್ಪಾನ್ಸರ್ ಕೊಡಬೇಕು, ಕಬಡ್ಡಿ ಆಡಿಸ್ತಾ ಇದ್ದೀವಿ, ಅದಕ್ಕೆಲ್ಲ ನಮ್ಮ ಕೈಲಾದ ಸ್ಪಾನ್ಸರು ಬಹುಮಾನನೋ ಇಲ್ಲ ಏನೋ ಒಂದು ಆರ್ಥಿಕವಾಗೋ ಇಲ್ಲಾಂದ್ರೆ ಒಂದು ಮೆಡಲ್ಸೋ ಇಲ್ಲ ಶೀಲ್ಡ್ಸೋ ಏನಾದರೂ ಕೊಡಿಸ್ತಾ ಬರ್ತಾ ಇದ್ದೀವಿ ಸರ್. ಓಕೆ, ಅದು ನಮ್ಮನ್ನ ಪ್ರೀತಿ ಮಾಡಿ ಬಂದವ್ರಿಗೆ ನಮ್ಮ ಕೈಲಾದ ಸೇವೆಯನ್ನ ಮಾಡ್ತಾ ಬರ್ತಾನೆ ಇದ್ದೀವಿ ಸರ್. ಅದನ್ನ ತುಂಬಾ ಸಂತೋಷ ಸರ್. ಕೊನೆಯದಾಗಿ ತಮ್ಮ ಗ್ರಾಮ ಪಂಚಾಯತಿ ಕೊಡತಿ ಭಾಗದ ಜನತೆಗೆ, ಮತದಾರ ಬಾಂಧವರಿಗೆ ತಾವು ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀರಿ? ಯಾಕಂದ್ರೆ ಇಷ್ಟು ವರ್ಷ ತಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಹಾರೈಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ ಅಂತ ಒಂದು ಬಂಧುಗಳಿಗೆ ತಾವು ಏನು ಹೇಳ್ತೀವಿ ಸರ್? ಸರ್, ಕುಡತಿ ಗ್ರಾಮ ಪಂಚಾಯತಿ ಎಲ್ಲ ನನ್ನ ಸ್ನೇಹಿತರು, ಅಣ್ಣ ತಮ್ಮಂದರು, ಅಕ್ಕಂಗಿಯರು, ತಂದೆ ತಾಯಿಗಳಿಗೆ ಎಲ್ಲರಿಗೂ ನನಗೆ ಕೇಳ್ಕೊಳ್ಳೋದಂದ್ರೆ, ಒಳ್ಳೆಯ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯ ಜೀವನ ಮಾಡಿ, ಕೆಟ್ಟದ್ದನ್ನು ಮಾಡಬೇಡಿ, ಕೆಟ್ಟದ್ದನ್ನು ಸಹಿಸಬೇಡಿ. ದಯವಿಟ್ಟು ನಮ್ಮ ಕೈಲಾದರೆ ಒಳ್ಳೆಯದನ್ನು ಮಾಡೋಣ, ಇಲ್ಲಾದರೆ ಸುಮ್ಮನೆ ಇರೋಣ, ತೊಂದರೆ ಕೊಡೋದಂತೂ ಬೇಡ. ಈಗ ಯಾರೋ ಒಬ್ಬ ವ್ಯಕ್ತಿ ನನಗೆ ಹಾಗಲ್ಲ, ಅವನು ನನ್ನ ಶತ್ರು ಕೂಡ ನಾನು ತೊಂದರೆಯನ್ನು ಮಾಡೋದು ಬೇಡ. ಯಾಕಂದರೆ ಅವನಿಗೆ ಟೈಮ್ ಬಂದಾಗ ಅವನೇ ತಿಳ್ಕೊಳ್ತಾನೆ. ನಮಗೆ ನೋಡಪ್ಪ ಅವನು ಹಂಗೆ ಮಾಡ್ದ ಅನ್ನೋದು ಅವನ ತಲೆ ಕೂತ್ಕೊಳ್ಳೋ ಬದಲು ಅವನು ಏನೂ ಮಾಡಿಲ್ಲ ಬಿಡಪ್ಪ ಅಂದ್ಕೊಂಡ ಮೈಂಡಾಗಿ ಹೋದಾಗ ಅವನು ಚೇಂಜ್ ಆಗುವಂಥ ಅವಕಾಶಗಳಿರ್ತದೆ. ರಾಜಕೀಯದಲ್ಲಿ ಒಳ್ಳೆ ಜನ ಮುಂದೆ ಬರಬೇಕು. ನಾವು ಪಟ್ಟಂಥ ಕಷ್ಟ, ಈ ರಾಜಕೀಯದ ಜರ್ನಿ ಒಂದು ಸ್ವಲ್ಪ ಹೇಳ್ತೀನಿ. ಈಗ ನಾವು ಪಟ್ಟಂಥ ಕಷ್ಟ, ಲಾಸ್ಟ್ ಟೈಮ್ ನಾವು ಮೆಂಬರ್ ಆಗಬೇಕಾದ್ರೆ ಅದೇ ಹೇಳ್ತಾ ಇದ್ನಲ್ಲ ಆಗಲೇ, ನಮ್ಮ ಮೇಲೆ ಇರ್ತಕ್ಕಂಥವ್ರು ಗ್ರಾಮ ಪಂಚಾಯತಿನ ದಯವಿಟ್ಟು ನಮ್ಮ ಮೇಲಿನ ಇವ್ರಿಗೆ ಹೇಳ್ತೀನಿ, ಅಧಿಕಾರಿಗಳಿರ್ಬೋದು, ಇಲ್ಲ ನಾಯಕರುಗಳಿರ್ಬೋದು, MLAಗಳಿರ್ಬೋದು, MP ಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಗ್ರಾಮ ಪಂಚಾಯತಿನ ರಾಜಕೀಯ ಬಣದಿಂದ ಆಚೆ ಇಡಬೇಕು. ರಾಜಕೀಯ ಕಾರ್ಯಕರ್ತರೆ ಆ ಒಂದು ಚುನಾವಣೆ ಬಂದಾಗ ಯಾವುದೇ ಅಂತ ಒಬ್ಬ ಮೇಲಿನ MLAಗಳಿರ್ಬೋದು, MP ಗಳಿರ್ಬೋದು ಇದರಲ್ಲಿ ಆಗಬಾರ್ದು. ಆಲ್ರೆಡಿ ಇದೆ. ಈಗ ಮೊನ್ನೆ ನಾವು ನಮ್ಮ ಗ್ರಾಮ ಸಭೆಗೆ ಪ್ರಿಯಾಂಕ್ ಖರ್ಗೆ, ನಮ್ಮ ಸಚಿವರಾದಂಥ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಇನ್ವೈಟ್ ಮಾಡಲಿಕ್ಕೆ ಹೋಗಿದ್ವಿ, ನಾನು ನಮ್ಮ ಉಪಾಧ್ಯಕ್ಷರು. ಅವರು ಒಂದು ಮಾತು ಹೇಳಿದ್ರು, ನಮಗೆ ಸೇಮ್ ಆಯಿತು. ನಿಜವಾಗ್ಲು ಸರ್, ನಾವು ಗ್ರಾಮ ಸಭೆ ಮಾಡ್ತಾ ಇದ್ದೀರಿ, ನೀವು ಬರಬೇಕು ಅಂತ ಹೇಳಿದಾಗ ಅವ್ರೆ ಯಾರಪ್ಪ ನಿಮ್ಮನ್ನೆಲ್ಲ ಮೆಂಬರ್ ಮಾಡಿತ್ತು ಅಂದ್ರು. ನಮ್ಗೊಂಥರ ಸೇಮ್ ಆಯ್ತು, ಯಾಕಪ್ಪ ಹಿಂಗೆ ಹೇಳ್ತಾರೆ ಅಂತ. ಯಾಕೆ ಸರ್? ಅಲ್ಲಪ್ಪ, ನಮ್ಮ ಹಸ್ತಕ್ಷೇಪ ಇರಬಾರ್ದು ಅಂತೇಳಿ ಗ್ರಾಮ ಪಂಚಾಯತಿನ ಸಪ್ರೇಟ್ ಮಾಡಿ ಅದಕ್ಕೆ ಅಧ್ಯಕ್ಷರೇ ಸುಪೀರಿಯರು, ಜನಪ್ರತಿನಿಧಿಗಳು ಅದರಲ್ಲಿ ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನೇಮಕ ಆಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥವರೇ ಅದರಲ್ಲಿ ಜನಪ್ರತಿನಿಧಿಗಳು. ನಮ್ಮದು MLAಗಳು, MP ಗಳದ್ದು ಮತ್ತೆ ಮಿನಿಸ್ಟ್ರಿಗಳದ್ದು ಹಸ್ತಕ್ಷೇಪ ಇರಬಾರ್ದು ಅಂತ ನಿಮ್ಮನ್ನು ಸಪ್ರೇಟ್ ಮಾಡಿದ್ರೆ ನೀವು ಕರ್ಕೊಂಡು ನಮ್ಮನ್ನೇ ಕುಳ್ಸಂಗಿದ್ದೀರಲ್ಲ, ನೀವು ಯಾರಪ್ಪ ನಿಮ್ಮನ್ನೆಲ್ಲ ಮೆಂಬರ್ಗಳು ಮಾಡಿತ್ತು, ನಿಮಗೆ ಬುದ್ಧಿ ಇಲ್ವಾ ಅಂತ ಕೇಳಿದ್ರು. ನಮಗೆ ಶೇಮ್ ಆಯಿತು, ನಿಜವಾಗ್ಲೂ ಹೌದಲ್ವಾ, ಯಾಕೆ ಹಿಂಗೆ ಹೇಳ್ಬಿಟ್ರಿ ಇವರು ಅಂತೇಳಿ. ಆಮೇಲೆ ಆಚೆ ಬಂದು ನಾವು ಯೋಚನೆ ಮಾಡಿದ್ವಿ, ಕರೆಕ್ಟು, ನಮ್ಮನ್ನು ಸಪ್ರೇಟಾಗಿ ಇಡಬೇಕು. ಹಾಕ್ಟ್ ಹೇಳುತ್ತೆ ಗ್ರಾಮ ಪಂಚಾಯತಿ, ಗ್ರಾಮ ಸರ್ಕಾರ. ನೋಡಿ, ಇವತ್ತು ಒಂದು ಗೌರ್ಮೆಂಟ್ ಚೆಕ್ ಮೇಲೆ ರಾಷ್ಟ್ರಪತಿ ಬಿಟ್ರೆ ಮತ್ತೆ ಸೈನ್ ಹಾಕ್ತಕ್ಕಂಥವ್ರು ಯಾರು? ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಆ ಒಂದು ಪವರ್ ಇದೆ ಅವ್ರಿಗೆ. ಆ ಪವರ್ ಅವ್ರ ಮೇಲೆ ಒಳ್ಳೆ ಅಧಿಕಾರಿಗಳನ್ನ ಇಡ್ರಿ, ಅವ್ರನ್ನ ವಾಚ್ ಮಾಡ್ಲಿ. ಅವ್ರು ಮಾಡಿದ್ರೆ ಅವ್ರಿಗೆ ಏನ್ ಬೇಕೋ ಶಿಕ್ಷೆ ಕೊಡಿ. ರಾಜಕೀಯ ಸೇರಿಸ್ಕೊಂಬಾರ್ದು. MLA ಹೇಳಿದ ಕೆಲಸ ಮಾಡಬೇಕು, MP ಹೇಳಿದ ಕೆಲಸ ಮಾಡಬೇಕು, MLC ಹೇಳಿದ ಕೆಲಸ ಮಾಡಬೇಕು, ಜಿಲ್ಲಾ ಪಂಚಾಯತಿ ಅವ್ರು ಹೇಳಿದ ಕೆಲಸ. ನಮ್ದೇ ಆದಂಥ ಸ್ವತಂತ್ರ ಕೊಡ್ಬೇಕು ಗ್ರಾಮ ಪಂಚಾಯತಿ. ಅವ್ರಿಗೆ ಸ್ವತಂತ್ರ ಕೊಟ್ಟು ಅವ್ರದೇ ಆದ ಪ್ರತಿನಿಧಿಗಳು, ಅವ್ರಿಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡ್ಕೊಂಡು ಹೋಗ್ಬೇಕು. ಚೇರ್ಮನ್ ಎಲೆಕ್ಷನ್ ಬರ್ತದೆ, ಯಾರೋ MLA ಹೇಳಿದ ಕ್ಯಾಂಡಿಡೇಟ್ನೇ ಮಾಡಿ, MP ಹೇಳಿದ ಅಲ್ಲಿ ಭಾಗ ಆಗಿತ್ತು. ಈಗ ನನಗೆ ಆಸೆ ಇರುತ್ತೆ ಆಗೋದಕ್ಕೆ, MLA ಏನ್ ಮಾಡ್ತಾರೆ, ನಿಮ್ಮ ಹೆಸರು ಹೇಳ್ತಾರೆ. ಒಂದಷ್ಟು ಜನ, ಒಂದು 4 ಜನ ಆದ್ರೂ ನನ್ನ ಜೊತೆಲಿ ಇರ್ತಾರಲ್ಲ, ನನ್ನ ಫಾಲೋವರ್ಸ್. ನಿನ್ ಜೊತೆ 40 ಜನ ಇರ್ಬೋದು, ನನ್ನ ಜೊತೆ 4 ಜನ ಆದ್ರೂ ಇದ್ದಾಗ ಈ 4 ಜನದ ಒಂದು ಗುಂಪು ಆಯ್ತಾ? ಗುಂಪುಗಾರಿಕೆ ಸೃಷ್ಟಿ ಮಾಡಿದವರು ಯಾರು? ಇಲ್ಲ ಸರ್.
ಮೇಲಿನ ನಾಯಕರು. ಮೇಲಿನ ನಾಯಕರು ಈ ಗುಂಪುಗಾರಿಕೆ ಹೋಗ್ಬೇಕು. ಅವ್ನು 40 ಜನ ಬೆಂಬಲಿಗನಾಗಿರ್ಲಿ, ನಿನ್ ದುಡ್ಡು ಕಾಸಿದೆ, ನೀನೇನೋ ಬಿಡಪ್ಪ ಅಂತೇಳಿ ನಿಮ್ಮನ್ ಮಾಡ್ಬಿಟ್ರೆ ಏನೋ. ಯಾರು ಪಾರ್ಟಿಗೆ ಯಾರು ದುಡ್ಕೊಂಡ್ ಬಂದಿದ್ದಾನೆ? ಕೆಲಸ ಅವತ್ತಿಂದ ಯಾರು ಮಾಡ್ಕೊಂಡ್ ಬಂದಿದ್ದಾನೆ? ಈಗ ಜನಗಳ ಮಧ್ಯದಲ್ಲಿ ಯಾರು ಇರ್ತಾನೆ? ಜನ ಕೈಗೆ ಯಾರು ಸಿಗ್ತಾನೆ? ವಿಚಾರ ಯಾರು ತಿಳ್ಕೊಂಡಿದ್ದಾನೆ? ಗ್ರಾಮ ಪಂಚಾಯತಿ RTPR ಆಕ್ಟ್ನ ಯಾರು ಓದ್ಕೊಂಡಿದ್ದಾನೆ? ಒಬ್ಬ ಅಧಿಕಾರಿನ ಯಾವ ರೀತಿ ದಂಡಿಸ್ಬೋದು, ಅಧಿಕಾರಿಯಿಂದ ಯಾವ ರೀತಿ ಕೆಲಸ ತೆಗಿಬೋದು, ಅಂತವನು ಯಾರಿದ್ದಾನೆ? ಯಾರೇ ಆಗ್ಬೋದು, ಅಂತವನಿಗೆ ಮಾಡಿ. ನಿಮ್ಮ ಸ್ವಾರ್ಥ ಮೇಲಿನ ನಾಯಕರು ಸ್ವಾರ್ಥಕ್ಕೋಸ್ಕರ ಅವನು ಮಾಡಿದ್ರೆ ನನ್ನ ಜೊತೆಗಿರ್ತಾನೆ, ಇವನ್ ಮಾಡಿದ್ರೆ ನನ್ನ ಜೊತೆಗಿರಲ್ಲ ಅಂತೇಳಿ ಮಾಡಿಬಿಡ್ರಿ ಅವನ್ನ ಅಂದ್ರೆ ಏನ್ ಧರ್ಮ? ಆ ಒಂದು ಪ್ರಸಂಗ ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ. ಅದನ್ನ ಸೆಡ್ಡು ಹೊಡೆದು ನಾವು ನಮ್ಮದೇ ಆದಂಥ ಗುಂಪು ಮಾಡಿಕೊಂಡು ನಾವು ಗ್ರಾಮ ಪಂಚಾಯತಿ ಅಧಿಕಾರ ಇಟ್ಕೊಂಡಿದ್ದೀವಿ. ಇವತ್ತಿನ ದಿನ ಗ್ರಾಮ ಪಂಚಾಯತಿ ಏನು 1 ವರ್ಷ ತಿಂಗಳಾಯಿತು. ನಮ್ಮ ಕೈಲಿ ಏನಾಗುತ್ತೋ ಎಲ್ಲ ನಾವು ಊರೆಲ್ಲ ಬಂಗಾರ ಮಾಡ್ಬಿಡ್ತೀವಪ್ಪ, ಊರಕ್ಕೆಲ್ಲ ಬಂಗಾರ ಲೇಪನ ಮಾಡ್ಬಿಡ್ತೀವಪ್ಪ ಅಂದ್ರೆ ಖಂಡಿತವಾಗ್ಲೂ ಆಗಲ್ಲ. ಮೂಲಭೂತ ಸೌಕರ್ಯಗಳು ಏನಾಗಬೇಕು ಅದನ್ನ ನೇರವಾಗಿ ತಲುಪಿಸುವಂಥ ಕೆಲಸನ ಖಂಡಿತವಾಗ್ಲೂ ಮಾಡ್ತೀವಿ. ಗ್ರಾಮ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಮೇಲಿನ ನಾಯಕರುಗಳು ಸ್ವತಂತ್ರ ಕೊಡಬೇಕು, ಬಿಡಬೇಕು ಅವ್ರನ್ನ. ಅವ್ರ ಮೈಂಡ್ ಸೆಟ್ ಅಲ್ಲಿ ಬಹಳಷ್ಟು ಇರ್ತದೆ. ಲೋಕಲ್ ಸಮಸ್ಯೆ, ಈಗ ಲೋಕಲ್ MLAಗೆ ಈ ಗ್ರಾಮದ ಸಮಸ್ಯೆ ಯಾರು ತಿಳಿಸ್ತಾರೆ? ಅವ್ರಿಗೆ ಗೊತ್ತಿರಲ್ಲ ಸರ್. ಯಾರು ತಿಳಿಸ್ತಾರೆ? ಲೋಕಲ್ ಅವರೇ ತಿಳಿಸ್ಬೇಕು. ಲೋಕಲ್ ಆಗಿ 400 ಜನಕ್ಕೆ ಒಬ್ಬ ಮೆಂಬರ್ ಅಂತ ಮಾಡಿರ್ತಾರೆ. ಈ ಲೋಕಲ್ ಮೆಂಬರ್ ಆ ಲೋಕಲ್ ಮೆಂಬರ್ ಹತ್ರ ಯಾರು ಬರ್ತಾರೆ? ಲೋಕಲ್ ಜನಗಳು. ಈಗ ಯಾವ್ದು ರಾತ್ರಿ ಮಳೆ ಬಂತು, ಯಾವ್ದೋ ಮನೆ ಹತ್ರ ನೀರು ತುಂಬಿಕೊಂಡಿದೆ, ಯಾರಿಗೆ ಹೇಳ್ತಾರ ಫೋನು? MLA ಮಾಡ್ತಾರ ಫೋನು? ಇಲ್ಲ ಸರ್, ಆಯಾ ಭಾಗದ ಪ್ರತಿನಿಧಿಗೆ ಮಾಡ್ತಾರೆ. ಆ ಪ್ರತಿನಿಧಿ ಅವನ ಕೈಲಾದ್ರೆ ಸಾಲ್ವ್ ಮಾಡ್ತಾನೆ, ಇಲ್ಲಾದ್ರೆ ಅವ್ರ ಮೇಲಿನ ಲೀಡರ್ಗೆ ಸರ್ ಹಿಂಗಾಗಿದೆ, MLAಗೆ ಇರ್ಬೋದು, MLA ಸರ್ ಹಿಂಗಾಗಿದೆ, ನಮ್ಗೆ ಇದೊಂದು ಕೆಲಸ ಮಾಡ್ಕೊಡ್ಬೇಕು. ಆ ಚೈನ್ ಸಿಸ್ಟಮ್ ಹೋಗ್ಬೇಕು. ಇದೇನಾಗ್ತಿದೆ ಅಂದ್ರೆ ಯಾರೋ ಒಬ್ರು ನೇರವಾಗಿ MLA ಲಿಂಕ್ ಇದ್ದು ಬಿಡ್ತಾರೆ. ನಾನು MLAಗೆ ಹೇಳ್ತೀನಿ, ಏನ್ ಪಂಚಾಯತಿಗೆ ಹೇಳೋದು? ಪಂಚಾಯತಿ ಏನಾಗಿದೆ ಸರ್, ನಮ್ಮಲ್ಲಿ ಸಾಕಷ್ಟು ಅನುದಾನ ಇದೆ. ಉಡುಪಿ ಗ್ರಾಮ ಪಂಚಾಯತಿಲಿ ಬೆಂಗಳೂರು ಹೊಂದ್ಕೊಂಡಿದೆ, ಬಹಳಷ್ಟು ಅನುದಾನ ಇದೆ. ಅಭಿವೃದ್ಧಿ ಕಾರ್ಯಗಳನ್ನ ಈಗಿರ್ತಕ್ಕಂಥ ಎಲ್ಲ ನಮ್ಮ 28 ಜನ ಗ್ರಾಮ ಪಂಚಾಯತಿ ಸದಸ್ಯರು ಎಲ್ಲ ಸೋಷಿಯಲ್ ವರ್ಕ್ ಮಾಡ್ಬೇಕಂತಾನೆ ಇದ್ದಾರೆ. ಅವ್ರನ್ನ ಫ್ರೀ ಬಿಡ್ಬೇಕಷ್ಟೇ. ಈ ಪಕ್ಷಗಳವ್ರು ಕಟ್ಟಾಕೊಂಡಾಗ ಏನಾಗ್ತದೆ ಅಂದ್ರೆ, ಕಾಂಗ್ರೆಸ್ ಅವ್ರು BJP ಅವ್ರು ಮಾಡಬಾರ್ದು, BJP ಅವ್ರು ಕಾಂಗ್ರೆಸ್ ಅವ್ರು ಮಾಡಬಾರ್ದು, ಅದು ಎಲೆಕ್ಷನ್ ಬಂದ ಮಾಡ್ಕೊಳ್ಳೋಣ ಸರ್. ಈ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪಕ್ಷ ಅನ್ನೋದು ಹೋಗ್ಬೇಕು ಅನ್ನೋದು ಬಹಳಷ್ಟು ಆಸೆ ಇದೆ. ಆಮೇಲೆ ಗ್ರಾಮ ಪಂಚಾಯತಿಯಲ್ಲಿ ನಡೀತಕ್ಕಂಥ ಒಂದು ಗ್ರಾಮ ಸಭೆನ ಆಗ್ಬೋದು, ಸಾಮಾನ್ಯ ಸಭೆ, ಮುಖ್ಯವಾಗಿ ತಿಂಗಳಿಗೊಂದ್ಸಲ ಸಾಮಾನ್ಯ ಸಭೆ ಮಾಡ್ತಾರೆ. ಆ ಸಾಮಾನ್ಯ ಸಭೆ ಲೈವ್ ಟೆಲಿಕಾಸ್ಟ್ ಆಗ್ಬೇಕು ಅನ್ನೋ ಆಸೆ. ಏನು ಆ ಗ್ರಾಮ ಪಂಚಾಯತಿ ಒಳಪಟ್ಟಿಗೆ, ಆ ಗ್ರಾಮ ಪಂಚಾಯತಿಗೆ ಒಳಪಟ್ಟಂತ ಗ್ರಾಮಗಳಿರ್ಬೋದು, ಆ ಗ್ರಾಮಗಳಲ್ಲಿ ಏನು ಈಗೆಲ್ಲ ಫಾಸ್ಟ್ ಇದೆ ಟೆಕ್ನಾಲಜಿ, ಅದನ್ನ ಲೈವ್ ಟೆಲಿಕಾಸ್ಟ್ ಯಾವ ಸದಸ್ಯರು ಏನೇನು ವೈಯಕ್ತಿಕವಾಗಿ ಮಾತಾಡ್ತಾರ, ಇಲ್ಲ ಸಾರ್ವಜನಿಕರ ಪರವಾಗಿ ಮಾತಾಡ್ತಾರ, ಇಲ್ಲ ಅವ್ರ ಬೇಳೆಕಾಳು ಬೇಯಿಸ್ಕೊಂಡು ನಾನೇ ಆಗ್ಬೋದು, ನನ್ನ ವೈಯಕ್ತಿಕವಾಗಿ ನನ್ನ ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಡಿಮ್ಯಾಂಡ್ ಮಾಡ್ತಾರ, ಇಲ್ಲ ಸಾರ್ವಜನಿಕರ ಕೆಲಸ ಸಾಲ್ವ್ ಆಗೋದಕ್ಕೆ ಡಿಮ್ಯಾಂಡ್ ಮಾಡ್ತಾರ ಅನ್ನೋದು ಜನ ನೋಡ್ಬೇಕು. ಯಾಕಂದ್ರೆ ನಾವಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬಾಗ್ಲಾಗ್ತೀವಿ, ಯಾರು ಪಬ್ಲಿಕ್ ಬರಂಗಿಲ್ಲ. ಪಬ್ಲಿಕ್ ಬರಂಗಿಲ್ಲ. ಯಾರು ಏನ್ ಮಾತಾಡ್ತಾವ್ರೆ, ನಾನು ಬಾಬು ಅದಂತ ನಾನು ಸಾರ್ವಜನಿಕರ ಬಗ್ಗೆ ಮಾತಾಡ್ದನ, ಇಲ್ಲಾಂದ್ರೆ ನಾನು ಯಾವ್ದೋ ಒಂದು ನನ್ನ ಪರ್ಸನಲ್ ಖಾತೆ ಎತ್ಕೊಂಡೋಗಿ ಇದು ಮಾಡ್ಬೇಕ್ರಿ, ಈ ದುಡ್ಡು ಕಾಸೆ ಕೊಟ್ಟು ಮಾಡ್ತಾ ಇದ್ದಾನ, ಇಲ್ಲ ಸಾರ್ವಜನಿಕರು, ಅದು ಜನಕ್ಕೆ ಗೊತ್ತಾಗ್ಬೇಕು. ಅದು ಗೊತ್ತಾಗ್ತಾ ಇಲ್ಲ. ಈಗ ಒಂದು 2-3 ತಿಂಗಳಿಂದ ನಮ್ಮಲ್ಲಿ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಒಂದು ತೀರ್ಮಾನ ಮಾಡಿ ಲೈವ್ ಟೆಲಿಕಾಸ್ಟ್ ಕೊಡ್ತಾ ಇಲ್ಲ, ರೆಕಾರ್ಡ್ ಮಾಡ್ತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಇನ್ನೊಂದು ಹೇಳ್ಬಿಡ್ತೀನಿ, ಆಗ್ಲೇ ಅರ್ಧಕ್ಕೆ ಮುಟುಕು ಮಾಡಿದೆ ನಮ್ಮ ಅಧ್ಯಕ್ಷರನ್ನ. ಅದು ಯಾಕಂದ್ರೆ ನಾವು ಬಾಡಿ ಹಿಡಿದಂತ ಸಾಕಾಸ, ನಿಮ್ಗೂ ಕುತೂಹಲ ಇದೆ, ಯಾಕೆ ನಾರಾಯಣ ಸ್ವಾಮಿ ಅವ್ರು ಕಟ್ ಮಾಡ್ಬಿಟ್ರು ಅದನ್ನ ಅಂತ. ನನ್ಗೆ ಏನೂ ಬೇಜಾರಿಲ್ಲ, ಏನೂ ನೋವಿಲ್ಲ. ನಾವು ಮೊನ್ನೆ ಪಟ್ಟಂತ ಕಷ್ಟ, ಯಾಕೆ ಅವಾಗ್ಲೂ ಹೇಳ್ತಾ ಇದ್ನಲ್ಲ, ಮೇಲಿನ ಅಧಿಕಾರಿಗಳು, ಮೇಲಿನ ನಾಯಕರು ಗ್ರಾಮ ಪಂಚಾಯತಿಗೆ ಬರಬಾರ್ದು ಅನ್ನೋದಕ್ಕೆ ಕಾರಣ, ಜನ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಬಂದ್ರೆ ತೊಂದರೆ ಇಲ್ಲ, ಎಲ್ಲೋ ದುಡ್ಡು
ತೋಳ್ಬಲ ಹಣಬಲ ಇಟ್ಕೊಂಡು ರಾಜಕೀಯಕ್ಕೆ ಬರ್ತಾರಂದ್ರೆ ಖಂಡಿತವಾಗ್ಲೂ ಅವ್ರು ಯಾವತ್ತೂ ಜನದ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮಾಡೋದೂ ಇಲ್ಲ. ಟೆಂಪ್ರವರಿ ಆಗಿ ಮಾಡ್ಬೋದು 6 ತಿಂಗಳು ವರ್ಷ, ಆಮೇಲೆ ಅವರು ಆ ರೂಟಿಗೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ನಾನು ಆಗ್ಬೋದು, ಯಾರೇ ಆಗ್ಬೋದು, ನನ್ನ ವೈಯಕ್ತಿಕವಾದ ಅನುಭವ. ಮೊನ್ನೆ ನಾವು ಗ್ರಾಮ ಪಂಚಾಯತ್ ಹಿಡಿಬೇಕಂದ್ರೆ ಬಹಳಷ್ಟು ಸರ್ಕಸ್ ಮಾಡಿದ್ವಿ. ಯಾಕೆಂದ್ರೆ ಆಗ್ಲೂ ಹೇಳಿದ್ನಲ್ಲ, 4 ಜನ ಇರೋರಿಗೆ ಯಾರೋ ಹೇಳ್ಬಿಟ್ರು, MLA ಅವ್ರು ಹೇಳ್ಬಿಟ್ರು, MP ಅವ್ರು ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಮಾಡಕ್ ಹೋದಾಗ ಜನದ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಬರೀ ಒಂದು ಗೂಡು ಏನೋ ಅವ್ರು ಹೇಳಿದ್ರು ಮೆಜಾರಿಟಿ ತಮ್ಮದೇ ಇತ್ತು ಸರ್, ಮೆಜಾರಿಟಿ ನಮ್ದೇ ಕೂಡ ತಮ್ಮ ಜೊತೆಗೆ ಇತ್ತು. 22 ಜನ ನಾವಲ್ಲಿದ್ವಿ, 5 ಜನ ಕಾಂಗ್ರೆಸ್ನವ್ರು ಇದ್ರು, ಒಬ್ರು ಇಂಡಿಪೆಂಡೆಂಟ್ ಇದ್ರು. ನಾವು 22 ಜನ ಇದ್ಮೇಲೆ 22 ಜನದಲ್ಲಿ ಅದ್ರಲ್ಲೂ ಯಾರು ಸೀನಿಯರ್, ಯಾರು ಜನಗಳ ಮಧ್ಯದಲ್ಲಿ ಹೋಗ್ತಾರೆ, ಯಾರು ಕೈಗೆ ಸಿಗ್ತಾರೆ, ಆಗ್ಲೇ ಹೇಳಿದ್ನಲ್ಲ, ಅಂತವ್ರನ್ನ ಆಯ್ಕೆ ಮಾಡ್ಲಿಲ್ಲ. ಏನೋ ನನ್ಗಾಗಿದ್ದಾರೆ ಅವ್ರಿಗೆ ಮಾಡ್ರಿ ಅಂತೇಳಿ ಕಾಂಗ್ರೆಸ್ ಅವ್ರ ಹೆಸರು ಹೇಳಿದಾಗ ನಾವೆಲ್ಲ ಆಂಟಿಯಾಗಿ ನಮ್ದು ಒಂದು 15 ಜನ ಗುಂಪಾಗಿ ನಾವು ಸಪ್ರೇಟ್ ಆಗಿ ನಾವು 15 ಜನ ಗುಂಪಾದ್ಮೇಲೆ ನಮ್ಗೆ ಕೊಟ್ಟಂತ ಟಾರ್ಚರು ಭಗವಂತ ನಿಜವಾಗ್ಲೂ ನಾನು ಮೇಲಿನ ಅಧಿಕಾರಿಗಳಲ್ಲಿ, ಮೇಲಿನ ನಾಯಕರಲ್ಲಿ, ಅಧಿಕಾರಿಗಳಲ್ಲ, ಮೇಲಿನ ನಾಯಕರಲ್ಲಿ ಕೈ ಮುಗಿದು ಬೇಡ್ಕೊಳ್ತೀರಿ, ಯಾವ ಶತ್ರು ಕೂಡ ಕೊಡಬೇಡಿ. ಇದು ರಾಜಕೀಯ ಶಾಶ್ವತ ಅಲ್ಲ, ರಾಜಕೀಯ ನಿಂತ ನೀರಲ್ಲ. ರಾಜಕೀಯದಲ್ಲಿ ದೊಡ್ಡವ್ರು ಹೇಳ್ತಾರೆ, ನಾನು ಹೇಳೋದಲ್ಲ, ರಾಜಕೀಯದಲ್ಲಿ ಯಾರೂ ಶತ್ರುಗಳಲ್ಲ, ಯಾರೂ ಮಿತ್ರರಲ್ಲ ಅಂತ ಪದೇ ಪದೇ ಕುಮಾರಸ್ವಾಮಿ ಹೇಳ್ತಾ ಇರ್ತಾನೆ ಮಾತನ್ನ. ಆದ್ರೆ ಇವತ್ತು ನೋಡಿ, ಅವ್ರು ಮೊನ್ನೆ ನಮ್ಮ ರಾಜ್ಯದಲ್ಲಿ ಏನಾಯ್ತು, ಈ ಎಲೆಕ್ಷನ್ ಅಲ್ಲ, ಹಿಂದೆ ಎಲೆಕ್ಷನ್ ಕಾಂಗ್ರೆಸ್ JDS DK ಶಿವಕುಮಾರ್ ಕುಮಾರಸ್ವಾಮಿ ಜೋಡೆತ್ತುಗಳು ಅಂದ್ರು. ಇವತ್ತು ಜೋಡೆತ್ತುಗಳು ಯಾರು? ಇವತ್ತು ಕುಮಾರಸ್ವಾಮಿ ವಿಜೇಂದ್ರ ಜೋಡೆತ್ತುಗಳು ಅಂತಾರೆ. ಯಾವುದು ಶಾಶ್ವತ ಅಲ್ಲ. ಹಂಗಿದ್ದಾಗ ನೀವು ದೊಡ್ಡವ್ರು ಯಾಕೆ ನಮ್ಮ ಗ್ರಾಮ ಪಂಚಾಯತ್ ಬಡವ್ರ ಮೇಲೆ ಪ್ರಯೋಗ ಮಾಡ್ತೀರಾ, ಇಲ್ಲಿ ಚಿಕ್ಕವ್ರ ಮೇಲೆ ಪ್ರಯೋಗ ಮಾಡ್ತೀರಾ? ಅಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ? ಅದನ್ನ ನಾವು ಕೇಳ್ಕೊಳ್ತೀವಿ. ಮೊನ್ನೆ ನಮ್ಮ ಗ್ರಾಮ ಪಂಚಾಯತಿಲಿ ಆಗಿತ್ತು, ಚೇರ್ಮನ್ ವೈಸ್ ಚೇರ್ಮನ್ ಎಲೆಕ್ಷನ್ ಅಲ್ಲಿ ಅದೇ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಬೇಕು ಬಿಟ್ರೆ ಖಂಡಿತವಾಗ್ಲೂ ಜನ, ಒಳ್ಳೆ ಜನ ಈಚೆ ಬರ್ತಾರೆ, ಒಳ್ಳೆ ಅಧಿಕಾರ ಸಿಗ್ತದೆ, ಮೇಲಿನ ನಾಯಕರು ಕೂಡ ಹೆಸರು ಬರುತ್ತೆ. ಮೇಲಿನ ನಾಯಕರು ಕೂಡ ಹೆಸರು ಬರ್ತಾರೆ. ಈಗ ನಮ್ಮ ಮನೇಲಿ ನಾನು ಯಜಮಾನ ಅಂತ ಇಟ್ಕೊಳ್ಳೋಣ, ನಮ್ಮ ಮನೇಲಿ ಯಾರಾದ್ರೂ ತಪ್ಪು ಕೆಲಸ ಮಾಡಿದ್ರೆ ಯಾರನ್ನ ಕೇಳ್ತಾರೆ? ಯಜಮಾನ್ ಕೇಳ್ತಾರೆ, ನಮ್ಮನ್ನೇ ಕೇಳ್ತಾರೆ. ಒಳ್ಳೆ ಕೆಲಸ ಮಾಡಿದ್ರೆ ಯಾರಿಗೆ? ಯಜಮಾನ್ರಿಗೆ ಹೆಸರು, ನಮ್ಮ ಯಜಮಾನರಿಗೆ ಹೆಸರು, ನಮ್ಗೆ ಹೆಸರು. ಹಂಗೆ ಇಲ್ಲೂ ಅಷ್ಟೇನೆ, ಗ್ರಾಮ ಪಂಚಾಯತಿ ಸದಸ್ಯರುಗಳು ಒಳ್ಳೆ ಕೆಲಸ ಮಾಡಿದ್ರೆ ನೋಡು, ನಿನ್ ಪಾರ್ಟಿಗೆ ಆಹ್ವಾನ ಕೊಡು, ಇಲ್ಲಾಂದ್ರೆ ಅವ್ನು ನಮ್ಮ ಪಾರ್ಟಿ ಅವನಲ್ಲ ಯಾನ್. ಅಧಿಕಾರಿಗಳು ಇರ್ತಾರೆ ನಿಮ್ ಕೈ ಕೆಳಗಡೆ, ಅವರಲ್ಲಿ ಚಿಮಾರಿ ಹಾಕ್ಸಿ, ಅವ್ರಿಗೆ ಸವಾರಿ ಮಾಡಬೇಡಿ, ಲಗಾಮ್ ಇಟ್ಕೊಂಬೇಡಿ, ಲಗಾಮ್ ಬಿಡಿ. ಅಧಿಕಾರ ಬಂದಾಗ ಲಗಾಮ್ ಬಿಡಿ. ಆ ಲಗಾಮ್ ಬಿಟ್ಟು ಪಂಚಾಯತಿಯವ್ರಿಗೆ ಬಿಟ್ರೆ ಏನು, ನಾವು 22 ಜನ ಇದ್ದು ಕಾಂಗ್ರೆಸ್ ಅವ್ರನ್ನ ನೀವು ಚೇರ್ಮನ್ ಮಾಡಬೇಕು ಅಂದಾಗ ನಾವು 15 ಜನ ಭಾಗ ಆಗಿ ನಾವೆಲ್ಲ ಟೂರ್ ಹೊರಟಾಗ ನಮ್ಮ ಬಗ್ಗೆ ಪೊಲೀಸವ್ರನ್ನ ತನಿಖೆಗೆ ಬಿಟ್ಟು, ರೌಡಿಗಳನ್ನ ತನಿಖೆಗೆ ಬಿಟ್ಟು, ಕಂಪ್ಲೇಂಟ್ ಹಾಕ್ಸಿ, ಕೇಸ್ ಹಾಕ್ಸಿ, ಏನು ನಮ್ದು ಚೇರ್ಮನ್ ಎಲೆಕ್ಷನ್ ತಿಳ್ಕೊಂಡ್ರೆ ಸರ್, ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲೇನೋ ಆ ರೀತಿ ನಡೀತು ನಮ್ಮ ಕೊಡತಿ ಗ್ರಾಮ ಪಂಚಾಯತ್ ಚೇರ್ಮನ್ ಎಲೆಕ್ಷನ್. ಆಯ್ತು, ಎಲ್ಲ ಆಯ್ತು, ಮಾಮೂಲಿ ಎಲ್ಲ ನಡೀತವೆ. ಟೀಮ್ 2 ಆಗೋಯ್ತು. ನಾನಾಗ್ಬೇಕು ಅನ್ನೋ ಆಸೆ ನನ್ಗೆ, ನೀವು ಆಗ್ಬೇಕು ಅನ್ನೋ ಆಸೆ ನಿಮ್ಗೆ. ಓಕೆ, ಜಿದ್ದಿ ಎಲೆಕ್ಷನ್ ಇನ್ನೇನು ನಾಮಿನೇಷನ್ ಆಯ್ತು, ಇವ್ರದ್ದು ಆಯ್ತು, ಅವ್ರದ್ದು ಆಯ್ತು, ಸ್ಕೂಟ್ನಿ ಆಯ್ತು, ಬ್ಯಾಲೆಟ್ ಪೇಪರ್ ಬಂತು, ವೋಟ್ ಮಾಡ್ಬೇಕು. ಹೈಕೋರ್ಟ್ ಸ್ಟೇ ಇದೆ ಸರ್, ಮಾಡಕ್ಕಾಗಲ್ಲ, ನಿಲ್ಲಿಸ್ಬಿಟ್ರು. ಕಾರಣ ಯಾರೋ ಒಬ್ಬ ಸದಸ್ಯರು ಕಿಡ್ನಾಪ್ ಆಗಿದ್ದಾರೆ ಅಂತ. ನಾನೇ ಕಿಡ್ನಾಪ್ ಮಾಡಿ ಮುಚ್ಚಿಟ್ಬಿಟ್ಟ ಅಮ್ಮನ್ ನನ್ನ ಜೊತೆಲ್ಲೇ ಇಟ್ಕೊಂಡು, ನಾನು ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು FIR ಹಾಕಿ ಕೋರ್ಟ್ಗೆ ಹೋಗಿ ಕೆಲಸ ಸ್ಟಾಪ್ ಮಾಡಿಸ್ತೀವಿ ಅಂತ ಹೇಳಿದ್ರೆ ಎಲೆಕ್ಷನ್ ನಿಲ್ಲಿಸ್ತೀವಿ ಅಂದ್ರೆ ಯಾವ ಮಟ್ಟಕ್ಕಿದೆ ಸರ್? ಯಾವ ಮಟ್ಟಕ್ಕಿದೆ ಪ್ರಜಾಪ್ರಭುತ್ವ? ಇದೊಂದು ಬಹಳಷ್ಟು ನೋವಿನ ಸಂಗತಿ. ಈ ನೋವಿಗೆ ಇನ್ನು ಈ ಫೀಲ್ಡಲ್ಲಿ ಇರಬಾರ್ದು. ಅಪ್ಪ, ಜೀವ ಇದ್ರೆ ಕೂಲಿ ಮಾಡ್ಕೊಂಡು ಜೀವನ ಮಾಡೋಣ, ಇಲ್ಲ 4 ಜನ ಅವೆಲ್ಲ ಹೋಗಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡೋಣ. ಕೈ ಕಾಲು ಗಟ್ಟಿ ಅಂತ ಕೂಲಿ ಮಾಡೋಣ, ಕೈ ಕಾಲು ಗಟ್ಟಿ ಇಲ್ವಾ ಭಿಕ್ಷೆ ಬೇಡಣಪ್ಪ. ಈ ಬೇಡ. ಅದಕ್ಕೆ ಯಾರ್ಯಾರು ಸಪೋರ್ಟು? ಎಲ್ಲಾ ಸಪೋರ್ಟೆ, ಪಕ್ಷ ಭೇದ ಭಾರತ ಸಪೋರ್ಟ್.
ಯಾರ ಹೆಸರು ಮೆನ್ಷನ್ ಮಾಡೋದು ಬೇಡ, ಪಕ್ಷ ಭೇದ ಮರ್ತ್ ಸಪೋರ್ಟ್. ನೀವು ನಮ್ಮನ್ನ ಆಳ್ತಕ್ಕಂಥವ್ರು, ನಮ್ಮ ಮೇಲೆ ಇರ್ತಕ್ಕಂಥವ್ರು ಯಾವುದೇ ಪಕ್ಷದವರಾಗಿರ್ಬೋದು, ಏನಾದ್ರ ಇದು ಅದೊಂದು ಬಹಳಷ್ಟು ನೋವಿದೆ ಸರ್ ನನಗೆ. ಬಹಳಷ್ಟು ನೋವು ಅಂತ ಹೇಳಿದ್ರೆ, ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ನನ್ನ ಜೊತೆಲ್ಲೇ ಕರ್ಕೊಂಡೋಗಿ ನಾನೇ ಮುಚ್ಚಿಟ್ಟು ಅವ್ರ ಗಂಡನ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸಿ, ಮತ್ತೆ FIR ಹಾಕ್ಸಿ, ಮತ್ತೆ ನಮ್ಮ ಇನ್ನೊಬ್ಬ ಯಾರೋ ಮಂಜುನಾಥ್ ಅನ್ನೋರ ಮೇಲೆ ಕಂಪ್ಲೇಂಟ್ ಕೊಡಿಸಿ ಅವ್ರ ಮೇಲೆ FIR ಹಾಕ್ಸಿ, ಅವನು ಪಾಪ ಒನ್ ಆಫ್ ದಿ ಆಸ್ಪಿರೆಂಟ್ ವೈಸ್ ಪ್ರೆಸಿಡೆಂಟ್ ಈ ತರ ಕಿಡ್ನಾಪ್ ಮಾಡಿದೆ. ನಿಮ್ ಜೊತೆಲೇ ಇಟ್ಕೊಂಡು ಅಮ್ಮನ್ನ ನಿಮ್ಮ ಮನೇಲಿ ಇಟ್ಕೊಂಡು ಏನೋ ಅಧ್ಯಕ್ಷರ ಆಕಾಂಕ್ಷಿ ಆಗಿರ್ತಕ್ಕಂಥ ಇನ್ನೊಬ್ಬ ಅಧ್ಯಕ್ಷ ಆಕಾಂಕ್ಷಿ ಆದಂಥ ಮನೇಲಿ ಇಟ್ಕೊಂಡು ಅಮ್ಮನ್ನ ಮೀಡಿಯಾ ಬಂದ್ಬಿಟ್ಟಿದೆ, ನಾವು ಓಟ್ ಹಾಕಕ್ಕೆ ಬರ್ತೀನಿ ಅಂತ ಹೇಳಿದಾಗ ಬೇಡ ಮೀಡಿಯಾ ಬಂದ್ಬಿಟ್ಟಿದೆ, ನಿಮಗೆಲ್ಲ ಅವಮಾನ ಆಗ್ಬಿಡುತ್ತೆ, ನಿಮ್ಗೆ ಬೇಡ ಅಂತೇಳಿ ಬೇರೆ ಕಡೆ ಕಳಿಸಿ ಎಲ್ಲ ಮಾಡಿ. ಇದೇನು ಸರ್ ಪ್ರಜಾಪ್ರಭುತ್ವ? ಹೈಕೋರ್ಟ್ಗೆ ಹೋಗಿ ಸ್ಟೇ ಮಾಡ್ಕೊಂಬಂದು ಆ ಕಾನೂನ್ಗೆ ಆ ನ್ಯಾಯದೇವತೆ ಕಣ್ಣು ಕಟ್ಟಿದಾರಲ್ಲ, ಅವತ್ತು ಪ್ರೂವ್ ಆಯ್ತು ಇದಕ್ಕೆ ಈ ನ್ಯಾಯದೇವತೆ ಕಣ್ಣು ಕಟ್ಬಿಟ್ಟಿರೋದು ಅಂತ. ಯಾಕಂದ್ರೆ ಕೆಟ್ಟದ್ ನೋಡೋದು ಬೇಡ ಅಂತ ಹೇಳಿ ಆ ಕಣ್ಣು ಬಿಚ್ಚಬೇಕೇನಪ್ಪ. ನ್ಯಾಯ ದೇವಗಳಲ್ಲಿ ಉಚ್ಚ ನ್ಯಾಯಾಲಯಕ್ಕೆ ಎಲ್ಲರೂ ಬೆಲೆ ಕೊಡ್ಬೇಕು. ನ್ಯಾಯಾಲಯಕ್ಕೆ ಆ ಕಣ್ಣು ಬಿಚ್ಚಿದ್ರೆ ಅವಾಗ್ಲಾದ್ರೂ ನ್ಯಾಯಕ್ಕೆ ಬೆಲೆ ಸಿಗ್ತದ. ಬೆಲೆ ಸಿಕ್ತು ಅಂತ ಇಟ್ಕೊಳ್ಳಿ, ಆಮೇಲೆ ಇಮಿಡಿಯೇಟ್ಲಿ ನಾವು ಹೋಗಿ ಮತ್ತೆ ಆ ಸ್ಟೇ ವೆಕೇಟ್ ಮಾಡಿಸಿ, ಅಂದ್ರೆ ನ್ಯಾಯ ಸತ್ಯಕ್ಕೆ ಜಯ ಅನ್ನೋದು ಅಲ್ಲಿ ಪ್ರೂವ್ ಆಯ್ತು ನೋಡಿ. ಏನೋ ಅವತ್ತು ಜಡ್ಜು ಏನು ಸ್ಟೇ ಕೊಟ್ಟಿದ್ದಂತ ಜಡ್ಜೆ ಅವತ್ತು ಅವ್ರು ಯಾವ ತರ ಆದ್ರೂ ಆದೇಶ ಮಾಡ್ಬೋದಾಗಿತ್ತು, ಆದ್ರೆ ಒಳ್ಳೆ ರೀತಿ ಆದೇಶ ಮಾಡಿದ್ರು. ಎಲ್ಲಿಗೆ ಸ್ಟಾಪ್ ಆಗಿತ್ತೋ ಅಲ್ಲಿಂದನೇ ಶುರು ಮಾಡ್ಬೇಕು. ಹೊಸ ನಾಮಿನೇಷನ್ ತಗೊಳಂಗಿಲ್ಲ, ಹೊಸ ಇದು ಮಾಡಂಗಿಲ್ಲ, ಎಲ್ಲಿಗೆ ಸ್ಟಾಪ್ ಆಗಿತ್ತೋ ಅಲ್ಲಿಂದನೇ ಶುರು ಮಾಡಿ ಅಂತೇಳಿ ಆದೇಶ ಮಾಡ್ಬೇಕು. ಅವತ್ತು ಯಾರು ಕಂಪ್ಲೇಂಟ್ ಕೊಟ್ಟು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಯಾಕೆ ಇಲ್ಲ ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿತ್ತಲ್ಲ ಏನಂತೇಳಿ ಆ ಸದಸ್ಯರು ನಮ್ಮ ಜೊತೆಗೆ ಬಂದ್ರು ಪಾಪ. ನಾವು 15 ಜನ ಹೋಗಿದ್ದರು, 18 ಓಟ್ ತಗೊಂಡು. ಹೆಂಗ್ ತಗೊಂಡ್ರಿ ಓಟು? ಹೆಂಗ್ ಬಂತು ಓಟು? 18 ಓಟು. 15 ಜನ ಹೋದ್ಮೇಲೆ 15 ಜನ ಹಾಕೊಬೇಕಲ್ಲ ಓಟು. 3 ಓಟ್ ಜಾಸ್ತಿ ಆಯ್ತು. ಹೇಗಾಯ್ತು? ಜನ ಒಳ್ಳೇದನ್ನ ಬೆಂಬಲಿಸಿದ್ರು. ನಿಮ್ಮ ವಿರೋಧದಲ್ಲಿದ್ರು ಇಲ್ಲಪ್ಪ ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸ, ನಮ್ಮ ಶತ್ರುಗಳಾದ್ರೂ ಆಗ್ಲಿ ನಾವು ಒಳ್ಳೇದ್ ಮಾಡಿದ್ರೆ ನಮಗ್ ಬೆಂಬಲ ಕೊಡ್ತಾರೆ, ನಮ್ಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಅದು ನಿರ್ದೇಶನ ಆಗ್ತದೆ. ನಿರ್ದೇಶನ ಖಂಡಿತವಾಗ್ಲು ಅಂತವನ್ನೆಲ್ಲ ಅದೇ ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲೂ ನಡೆದಿರಕ್ಕಿಲ್ಲ ನಮ್ಮ. ಆಮೇಲೆ ಅದೊಂದು ಆಗ್ಬಿಟ್ಟಿದ್ರೆ ಇವತ್ತು ಎಲ್ಲರೂ ಅದೇ ಮಾರ್ಗ ಹಿಡಿತಾ ಇದ್ರು. ಏನು ಕೋರಂ ಇಲ್ಲ ಅಂದಾಗ ಯಾರೋ ಒಬ್ರು ಮುಚ್ಚಿಡೋ, ಕಂಪ್ಲೇಂಟ್ ಕೊಡ್ಸಿ, FIR ಹಾಕಿ ಸ್ಟೇ ಮಾಡಿಸ್ಕೊಂಬ. ಏನಾಗಬೇಕು? ಪ್ರಜಾಪ್ರಭುತ್ವ ಏನಾಗ್ತದೆ? ಅದಾಗಬಾರ್ದು. ಅದಕ್ಕೆ ಮೇಲಿನ ನಾಯಕರುಗಳ ಹಸ್ತಕ್ಷೇಪ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರಬಾರ್ದು, ಮಾಡಬಾರ್ದು. ಯಾಕಂದ್ರೆ ಗ್ರಾಮ ಪಂಚಾಯತಿಲಿ ಯಾವುದೇ ಸಿಂಬಲ್ ಮೇಲೆ ಎಲೆಕ್ಷನ್ ನಡೆಯಲ್ಲ, ಯಾವುದೇ ವ್ಯಕ್ತಿ ರಾಜಕೀಯ ವ್ಯಕ್ತಿನ ಪಾಂಪ್ಲೆಟ್ ಅಲ್ಲಿ ಹಾಕ್ಸಲ್ಲ, ಯಾವುದೇ ಪಕ್ಷದ ಹೆಸರನ್ನು ಕೂಡ ಪಾಂಪ್ಲೆಟ್ ಅಲ್ಲಿ ಹಾಕ್ಸಲ್ಲ, ಫೋಟೋ ಕೂಡ ಹಾಕ್ಸಲ್ಲ, ಚಿಹ್ನೆ. ಅದೊಂದು ಕಂಪ್ಲೀಟ್ ಸ್ವತಂತ್ರ ಸಂಸ್ಥೆ ಸರ್. ಸ್ವತಂತ್ರ ಸಂಸ್ಥೆ. ಅದಕ್ಕೆ ಸ್ವತಂತ್ರ ಕೊಡಿ, ನಿಮ್ ಕಂಟ್ರೋಲ್ ತಕೊಳ್ಳಿ. ಅಭಿವೃದ್ಧಿ ಕೆಲಸಕ್ಕೆ ಕಂಟ್ರೋಲ್ ತಕೊಳ್ಳಿ, ಕೆಟ್ಟದ ಮೇಲೆ ಕಂಟ್ರೋಲ್ ಮಾಡಿ. ಆದ್ರೆ ಈ ರಾಜಕೀಯಕ್ಕೋಸ್ಕರ ನೀವು ಕಂಟ್ರೋಲ್ ಮಾಡ್ತಿರಲ್ಲ, ಸವಾರಿ ಮಾಡ್ತಿರಲ್ಲ. ನಿಮ್ಮ ಮೇಲಿನ ಅಧಿಕಾರಿಗಳನ್ನ, ಉನ್ನತವಾದ ಅಧಿಕಾರಿಗಳನ್ನ, ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಲಯ ಇರ್ಬೋದು, ಅವ್ರಿಗೆಲ್ಲ ಕಣ್ಣಿಗೆ ಬಡ್ನೆ ಕಟ್ತಿರಲ್ಲ, ಅದು ತಪ್ಪು. ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಏನು ಮಾಡೋಕ್ಕಾಗಲ್ಲ. ಒಬ್ಬ ಮೇಲಿನ ನಾಯಕರು ಹೇಳಿದಾರೆ ಅಂದಾಗ ಅವ್ರು ಸಾಲನೆ ಯಾಕೋ ಬರುತ್ತೆ ಹಾಕೋ ಅಂತಾರೆ. ಯಾಕೆ? ಅವ್ರಿಗೂ ಬಿಟ್ಬಿಡಿ, ಅವ್ರಿಗೂ ಸ್ವತಂತ್ರ ಕೊಡಿ. ಈ ಒಳ್ಳೆ ಕೆಲ್ಸಗಳಕ್ಕ ಅವರು ಒಳ್ಳೆ ಕೆಲಸನೇ ಮಾಡ್ತಾರೆ. ಕಟ್ಟಾಕ್ದಾಗ ಅವರು ವಿಧಿ ಇಲ್ಲ. ಪ್ರಪಂಚ ನನ್ಗೇನಾಗ್ಬೇಕು ಹೋಗ ಅದು ಹೋಗ್ಬೇಕು ಅಂತ ನಂದು ಬಹಳಷ್ಟು ಆಸೆ. ತುಂಬಾ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಧನ್ಯವಾದಗಳು. ಇಷ್ಟೊತ್ತು ತಾನು ನೋಡಿದ್ರಲ್ಲ ಕುಡತಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶ್ರೀಯುತ ಎಸ್ ನಾರಾಯಣ ಸ್ವಾಮಿ ಸರ್ ಇವರ ಮಾತುಗಳನ್ನು. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ www.politiciansinIndia.com. ಜೈ ಹಿಂದ್, ಜೈ ಕರ್ನಾಟಕ.